ಮುಖ್ಯವಾಗಿ ಅನ್ನಪೂರ್ಣ ಅಜ್ಜಿ. ಈಗ ಅವರು ಒಳಗೋಗಿದ್ದಾರೆ. ಅವನು ನಾನು ಹೇಳ್ಕೊಟ್ಟಿರೋ ಹಾಗೆ ಅವ್ರ ಹತ್ರ ಹೇಳ್ತಾನೆ. ಅಜ್ಜಿ ದೃಷ್ಟಿಯಲ್ಲಿ ತಪ್ಪು ಮಾಡಿದ್ದು ನೀನೇ, ಶಿಕ್ಷೆ ಅನುಭವಿಸ್ಬೇಕಾಗಿರೋದು ನೀನೇ ಅಂತ ಆಗುತ್ತೆ. ನೀನು ನನ್ನ ಜಾಗನ ಕಿತ್ಕೊಂಡ್ಯಲ್ಲ, ಈಗ ಅದನ್ನ ಹೇಗೆ ವಾಪಸ್ ಪಡ್ಕೋತೀನಿ ಅಂತ ನೋಡ್ತಾ ಇರೋ. ನಿಮ್ಮ ಮಗನ ಹತ್ರ ಮಾತಾಡಿದ್ದೀನಿ. ವ್ಯಾಸ, ಫೀಸ್ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅವನಿಗಿದ್ದಂಥ ತೊಂದರೆನ ಅವನು ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಈ ರೀತಿ ಮಾಡ್ಕೊಂಡಿದ್ದಾನೆ. ಈಗ ಅದಕ್ಕೆ ಕಾರಣ ಯಾರು ಅಂತ ನನಗೆ ಗೊತ್ತಾಗಿದೆ. ಅದನ್ನು ಹೇಗೆ ವಿಚಾರಿಸ್ಬೇಕು ಅನ್ನೋದನ್ನು ನಾನು ನೋಡ್ಕೋತೀನಿ. ಈಗ ಸದ್ಯಕ್ಕೆ ನಿಮ್ಮ ಮಗನ ಆರೋಗ್ಯದ ಬಗ್ಗೆ ಗಮನ ಕೊಡಿ. ನಿಮ್ಗೇನೇ ಬೇಕಂದ್ರೂ ನನ್ನನ್ನು ಭೇಟಿ ಮಾಡಿ. ನಿಮ್ಮ ಮಗನ ಹತ್ರ ಹೋಗಿ ಮಾತಾಡಿ. ಕಮಲಿ, ಅನಿಕಾ, ಇಬ್ರು ನನ್ನ ಜೊತೆ ಬನ್ನಿ. ಅಜ್ಜಿ, ಅಜ್ಜಿ, ನನ್ನ ಕ್ವಾಪನ ಕಮಲಿ ಹೇಳೋದು ಸರಿ ಇದೆ. ಆ ಹುಡ್ಗ ಏನೋ ಸಿಂಪತಿಗೋಸ್ಕರ ಹೀಗೆ ಮಾಡಿದಾನೆ. ದುಡ್ಡು ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ಕಮಲಿ ಮೇಲೆ ಕೋಪ ಮಾಡ್ಕೋಬೇಡಿ ಪ್ಲೀಸ್. ಮಾಡೋ ತಪ್ಪನ್ನ ದುಡ್ಡಿಂದ ಮುಚ್ಚಾಕೋದು ಇನ್ನೂ ದೊಡ್ಡ ತಪ್ಪು. ನಡೀರಿ ಕಾರ್ಗೆ. ಗೌರಿ, ನೀನೇನು ಯೋಚನೆ ಮಾಡಬೇಡ. ಕಮಲಿಗೆ ಏನೂ ಆಗಲ್ಲ. ಇದರಲ್ಲಿ ಕಮಲಿದೇನು ತೆಪ್ಪಿಲ್ಲ ಕಣ್ರಿ. ಅವಳು ಯಾವತ್ತೂ ಬೇಕು ಅಂತವ ಯಾರ ಮನ್ಸ್ಗೂ ನೋವು ಮಾಡ್ದವಳಲ್ಲ. ಅದು ನನಗೆ ಗೊತ್ತು ಗೌರಿ. ಇಡೀ ಕಾಲೇಜ್ ಕಮಲಿ ಪರವಾಗಿ ನಿಂತಿದೆ. ನೀನು ಯೋಚನೆ ಮಾಡಬೇಡ. ಆ ಹುಡುಗಂಗಾಗ್ಲಿ ಕಮಲಿಗಾಗ್ಲಿ ಏನೂ ಆಗಲ್ಲ. ಅಮ್ಮ ಹೋಗಿದಾರಲ್ಲ, ಅವ್ರು ನೋಡ್ಕೊಳ್ತಾರೆ. ನೋಡು, ಅಮ್ಮನೇ ಬಂದ್ರು. ಅಮ್ಮ, ಏನಾಯ್ತಮ್ಮ? ಆ ಹುಡುಗ ಹೇಗಿದ್ದಾನೆ? ಭಯ ಪಡುವಂಥದ್ದು ಏನೂ ಇಲ್ಲ ಚಂದ್ರು. ಏನಾಯ್ತಮ್ಮ? ರಿಷಿ, ನಿನಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ? ಕೋಪ ಯಾಕಮ್ಮ? ನೀವು ಕಮಲಿ ಅವ್ರನ್ನ ಬೈದ್ರಿ ಅಂತನ? ಇಲ್ಲಮ್ಮ. ಬನ್ನಿ. ಅವ್ರು ಯೋಚನೆ ಮಾಡೋ ರೀತಿ ಮತ್ತೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ನೇರವಾಗಿ ಹೇಳುವಂಥ ಗುಣ ಎಲ್ಲ ನಿಮ್ಮ ಥರನೇಮ್ಮ. ಈ ಮನೆಗೆ ಕರೆಕ್ಟಾಗಿರೋ ಹುಡುಗಿನೇ ಹುಡುಕಿದ್ದೀನಿ. ತಾಯಿ ಅಂತೆ ಮಗಳು ಅಂತ ಹೇಳ್ತಾರಲ್ಲ, ಆದ್ರೆ ನಮ್ಮ ಮನೇಲಿ ಅತ್ತೆ ಅಂತೆ ಸೊಸೆ. ನೀನ್ ಕೇಳಿದ್ದೆಲ್ಲ ಆ ಕಾಮಿನಿ ಮಾತುಗಳನ್ನ.
ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲದೆ ಎಲ್ಲಾ ಪರಿಸ್ಥಿತಿಗಳನ್ನು ತನ್ನ ಸ್ವಾರ್ಥಕ್ಕೆ ಬಳಸ್ಕೋಬೇಕು ಅನ್ನೋ ಬುದ್ಧಿ ನಿನಗ್ ಬಂದಿರೋದು ಆ ಕಾಮಿನಿಯಿಂದ. ಅಜ್ಜಿ, ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾತಾಡ್ತಿದ್ದೀರಾ. ಆ ಹುಡುಗ ಸೂಸೈಡ್ ಅಟೆಂಪ್ಟ್ಗೆ ಕಾರಣ ಕಮಲಿ. ಅದನ್ನ ಈವನ್ ನ್ಯೂಸ್ ಚಾನೆಲ್ಸ್ ಹೇಳ್ತಿದ್ದಾರೆ. ಅನಿಕಾ, ಎಲ್ರನ್ನು ನಂಬಿಸೋ ಹಾಗೆ ನನ್ನ ಹತ್ರ ಪ್ರಯತ್ನ ಮಾಡಬೇಡ ನೀನು. ಏನು ಅಂತ ತಿಳ್ಕೊಂಡೇ ಬಂದಿದ್ದೀನಿ ಅನಿಕಾ. ಇಷ್ಟೆಲ್ಲ ಕಮಲಿ ಕೆಟ್ಟ ಹೆಸರು ಬರಬೇಕು ಅಂತಾನೆ ಮಾಡಿದ್ಯಾ ಅನಿಕಾ? ಅನ್ನಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಾವುದೇ ಕಾರಣಕ್ಕೂ ರ್ಯಾಗಿಂಗ್ ನ ಸಪೋರ್ಟ್ ಮಾಡಲ್ಲ. ನನ್ ಮೊಮ್ಮಗಳು ಅನ್ನೋ ಕಾರಣಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ನೀನ್ ಅಂದ್ಕೊಂಡಿದ್ರೆ ನೀನು ನಿಮ್ಮ ಅಮ್ಮಮ್ಮನ ತರ ರೂಮಲ್ಲಿ ಕೂತ್ಕೋಬೇಕಾಗತ್ತೆ. ಹುಷಾರ್. ಆದ್ರೆ ಈ ಪ್ರಾಮಾಣಿಕತೆ ಇದೆಯಲ್ಲ, ಅದರಿಂದ ಮೆಚ್ಚೋದು ತುಂಬಾ ಕಷ್ಟ ಅಮ್ಮ. ಅದನ್ನ ನೀನ್ ಮಾಡ್ತಾ ಇದೀಯ. ಅಪ್ಪ ಆದವನಿಗೆ ಇನ್ನೇನ್ ಬೇಕೇಳು. ವೆರಿ ಪ್ರೌಡ್ ಆಫ್ ಯು ಕಮಲಿ. ನೀನ್ ಎಲ್ಲ ನಿಮ್ಮ ಅಜ್ಜಿ ತರನೇ. ಅನ್ಪೂರ್ಣಮ್ಮಜ್ಜಿನ? ಇನ್ಯಾರು? ಕಾಲೇಜಲ್ಲಿ ಹೀಗಾಗಿದೆ ಅಂತ ಹೇಳಿದ ತಕ್ಷಣ ಅವರು ಅಷ್ಟೇ ಮೊದ್ಲು ಆ ಹುಡುಗನ್ ನೋಡ್ಬೇಕು ಅಂತ ಹೋದ್ರು. ತನ್ನ ಮೊಮ್ಮಗಳು ಮಾಡಿದಾಳೆ, ಇದನ್ನ ಹೇಗ್ ಮುಚ್ಚಾಕ್ಬೇಕು ಅಂತ ಅವ್ರಿಗೆ ಯೋಚನೆ ಬರ್ಲಿಲ್ಲ. ನೀನು ಹಾಗೆ ಮಾಡಿದ್ಯಾ. ಕೈ ಕೆಳಗಡೆ. ಅಮ್ಮ, ಆಚೆ ಬರಲ್ವಾ ನೀವು? ನೀವ್ ಬರ್ಲಿಲ್ಲ ಅಂದ್ರೆ ನಾನ್ ಈಗ್ಲೇ ಏನಾದ್ರೂ ಮಾಡ್ಕೋತೀನಿ ಅಷ್ಟೇ. ನಿಮ್ ಮೊಮ್ಮಗಳು ಸತ್ತು ಹೆಣ ಆಗ್ತಾಳಲ್ಲ, ಹಾಗ್ ಬಂದ್ ಕಣ್ಣೀರ್ ಹಾಕ್ತೀರಾ? ಬೇಡ, ನನ್ಗೋಸ್ಕರ ನೀವ್ ಅಳೋದ್ ಬೇಡ. ನಿಮ್ ಪಾಡಿಗೆ ನೀವ್ ರೂಮ್ ಅಲ್ಲೇ ಇರಿ. ನಾನ್ ಏನಾದ್ರೂ ಮಾಡ್ಕೊಂಡು ಇನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ನಿಮ್ಮಮ್ಮ ಕಮಲಿ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ? ಅಶೋಶೋ, ನಾನು ಯಾವತ್ತೂ ಹಂಗೆಲ್ಲ ಮಾಡಲ್ಲ ಅತ್ತೆ. ಈಗ ಏನ್ ಹೇಳಕ್ ಬಂದೆ ಅಂತ ನೇರವಾಗಿ ಹೇಳು. ಅದೇ ಅತ್ತೆ, ಈ ವಿಷಯ ರಿಷಿಗೇನಾದ್ರು ಗೊತ್ತಾಗಿ ಅವನು ಬೇಜಾರು ಮಾಡ್ಕೊಂಡ್ರೆ ಅದರಿಂದ ಮನೆ ನೆಮ್ಮದಿ ಕೆಡುತ್ತಲ್ವಾ? ಹೇಗಿದ್ರು ಕೊನೆ ಕಮ್ಲಿನೇ ಈ ಮನೆ ಸೊಸೆ ಆಗಿ ಬರೋಳಲ್ವಾ? ಹೌದಾ? ನೀನೇ ತೀರ್ಮಾನ ಮಾಡ್ಬಿಟ್ಯಾ? ಗುಡ್, ವೆರಿ ಗುಡ್. ಬಿಟ್ರೆ ಮನೆ ಡಿಸಿಷನ್ಸ್ ಎಲ್ಲಾನು ನೀನೇ ತಗೊಳ್ಳೋ ತರ ಇದೆಯಾ? ನೀನು ಅವಳು ಹಾಗೆ ಅಲ್ವಾ? ಲೋ ಕ್ಲಾಸ್ ಜನ. ರೋಹಿತ್ನ ಸಂತೋಷವಾಗಿಡು, ಆಮೇಲೆ ಮಿಕ್ಕಿದೆಲ್ಲ ಮಾತಾಡುವಂತೆ. ನಿನ್ ಎಲೆಯಲ್ಲಿ ಕತ್ತೆ ಸತ್ ಬಿದ್ದಿದ್ರು ಬೇರೆಯವ್ರ ಎಲೆನಲ್ಲಿ ನೊಣ ಓಡಿಸೋ ಕೆಲಸ ಮಾಡ್ತಿದ್ಯಾ? ಹೋಪ್ ಯು ಅಂಡರ್ಸ್ಟ್ಯಾಂಡ್. ಜಾಸ್ತಿ ಬಾಲ ಬಿಚ್ಚಕ್ ನೋಡ್ಬೇಡ. ಗೆಟ್ ಲಾಸ್ಟ್. ಇನಾಗ್ರೇಷನ್ಗೆ ನೀನೇ ಚೀಫ್ ಗೆಸ್ಟು. ಅಯ್ಯೋ ತಾತಯ್ಯ, ಹಂಗೆಲ್ಲ ಆಗಕ್ಕಿಲ್ಲ, ನಾನ್ ಬರಕ್ಕಿಲ್ಲ. ಬರಕ್ಕಿಲ್ಲ ಅನ್ಬಿಟ್ರೆ ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳು ಬೇಕಾದಷ್ಟು ಬರುತ್ತೆ. ಕಮಲಿ ಮಹಾಜನ್ ಅಂದ್ರೆ ಸುಮ್ಮನೆನಾ? ಹಂಗಲ್ಲ ತಾತಯ್ಯ, ಇನಾಗ್ರೇಷನ್ಗೆ ಹೋದ್ರೆ ಅವ್ರು ಹೆಂಗಿದ್ರು ಕಾರ್ ಓಡ್ಸಕ್ಕೆ ಹೇಳ್ತಾರೆ. ನಂಗೆ ಕಾರ್ ಓಡ್ಸಕ್ ಬರಕ್ಕಿಲ್ವಲ್ಲ. ಇದಾ ಸಮಸ್ಯೆ? ಫಂಕ್ಷನ್ಗೆ ಇನ್ನೂ 1 ವಾರ ಇದೆ. ಅಟ್ರಲ್ಲಿ ಡ್ರೈವಿಂಗ್ ಕಲ್ತ್ಕೊಂಡ್ಬಿಡು. ದಿನ 1 ಗಂಟೆ ಪುಸ್ತಕ ಮುಚ್ಚಿಟ್ಟು ಡ್ರೈವಿಂಗ್ ಕಲ್ತ್ಕೊ. ಓಕೆ? ಕೊಳಕಾಗಿದೆ ಬಿಟ್ರೆ ಅವಳು ಮಾತ್ರ ಆರಾಮಾಗಿ ಹಲ್ ಕಿಸ್ಕೊಂಡಿದ್ದಾಳೆ. ಎವ್ರಿ ಮೂವ್, ಎವ್ರಿ ಸಿಂಗಲ್ ಮೂವ್
ಐ ಟೇಕ್ ಅಗೇನ್ಸ್ಟ್ ಹರ್ ಅದು ನನಗೇ ವಾಪಸ್ ಉಲ್ಟಾ ಹೊಡಿತಿದೆ. Baby, please. I think you need some rest. ಮಾಮ್, ನಾನೇನು ಡಿಪ್ರೆಸ್ಡ್ ಆಗಿ ಹೇಳ್ತಿಲ್ಲ. ನನ್ನ ಸಮಾಧಾನ ಮಾಡಕ್ ಬರಬೇಡಿ ನೀವು. ನಿಮಗೆ ಕಾಣ್ತಿಲ್ವಾ ಮಾಮ್? ಆಗುತ್ತೆ ಬೇಬಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಓಕೆ, ಆಸ್ತಿಯಲ್ಲಿ ಪಾಲು ಆ್ಯಂಡ್ ರಿಷಿ, ಐ ವಾಂಟ್ ಬೋತ್ ಆಫ್ ದೀಸ್ ಥಿಂಗ್ಸ್. ಅದನ್ನ ಬಿಟ್ಟು ಅವಳು ಏನು ಬೇಕಾದರೂ ತಗೊಂಡು ಸಾಯ್ಲಿ. ಬೇಬಿ, ಮುಸ್ಸಂಜೆ ಹೊತ್ತಿನಲ್ಲಿ ಹೇಳ್ತಿದ್ಯಾ, ನೋಡ್ತಾ ಇರು, ಖಂಡಿತ ಆಗೇ ಆಗುತ್ತೆ. ಬೇಬಿ, ಕಾಫಿ? ಸರಿ, ಈ ಆಟಗಳನ್ನೆಲ್ಲ ಪಕ್ಕಕ್ಕಿಟ್ಟು ಓದ್ಕೊಳ್ಳಮ್ಮ. ಸಿಂಗಲ್ ಆಗಿರೋರೆ ಸಿಲೆಬಸ್ ಮುಟ್ತಾ ಇಲ್ಲ. ಹಿಂಗೆ ರಾಜ್ಕುಮಾರ್ ಅಂತ ಬಾಯ್ ಫ್ರೆಂಡ್ ಅವ್ರೆ. ನೀನ್ ಹೋಗಿ ಹೋಗಿ ಅಬ್ಬಬ್ಬಬ್ಬ, ನೋಡ್ದಾ, ಇದ್ದೆ ಜನ್ಮ ಜನ್ಮದ ಅನುಬಂಧ ಅಂತ ಹೇಳೋದು. ಬಾಯ್ ಫ್ರೆಂಡ್ ಅಂದಿದ ತಕ್ಷಣ ಬಾಡ ಬುಟ್ಟ ಕಾಲ್ ಬಂದ್ಬಿಡ್ತು. ವ್ಯಾಲೆಂಟೈನ್ಸ್ ಡೇಗೆ ಏನ್ ಪ್ಲಾನ್ ಮಾಡೋಣ ಅಂತ. ಏನ್ ಪ್ಲಾನ್ ಮಾಡುಮ ಅಂದ್ರೆ? ನಿಮ್ಗೆ ನನ್ನ ಕಡೆಯಿಂದ ಏನ್ ಬೇಕು? ಐ ನೋ, ಇದೇನಪ್ಪ ಯಾವತ್ತೂ ಇಲ್ದಿರೋರು ಇವತ್ತು ಹೀಗೆ ಕೇಳ್ತೀಯಾರಲ್ಲ ಅಂತ ಅನ್ನಿಸ್ಬೋದು ನಿಮ್ಗೆ. ಬಟ್ ಬೀಯಿಂಗ್ ಪ್ರಾಕ್ಟಿಕಲ್, ನಿಮ್ಮ ಒಪಿನಿಯನ್ ಕೇಳ್ಕೊಂಡ್ರೆ ಒಳ್ಳೇದಲ್ವಾ? ಅದಕ್ಕೆ ಹೇಳಿ, ನಿಮ್ಗೇನ್ ಬೇಕು? ಅದಕ್ಕೆ ಅಣ್ಣ ಏನೋ ಬಿಸ್ನೆಸ್ ಟೆನ್ಷನಲ್ಲಿ ಹಾಗೆ ಮಾತಾಡಿರ್ತಾನೆ, ನೀವು ತಲೆ ಕೆಡ್ಸ್ಕೋಬೇಡಿ. ಮದ್ವಾದ ಹೊಸ್ತ್ರಲ್ಲಿ ಬೇಜಾರಾಗ್ತಿತ್ತು, ಈಗ ರೂಢಿ ಆಗೋಗಿದೆ. ನೀವು ನಾಳೆ ರೆಡಿ ಆಗಿರಿ, ಅದಕ್ಕೆ ಅಣ್ಣ ಡೆಫಿನೆಟ್ ಆಗಿ ಬಂದೇ ಬರ್ತಾನೆ. ಗುಡ್ ನೈಟ್ ಅದಕ್ಕೆ. ಗುಡ್ ನೈಟ್ ಅರ್ಚನಾ. ಗಂಡ ಹೆಂಡತಿರ ಮಧ್ಯೆ ಎಷ್ಟೇ ಜಗಳ ಇದ್ರು ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ಮುಚ್ಚಿಡೋದ್ರಲ್ಲಿ ಎಲ್ಲ ಹೆಂಗಸರು ಒಂದೇ ತರ ರಚನಾ. ಅರೆ, ಅದೇನೇ ಇದ್ರು ಧಾರಾಳವಾಗಿ ಹೇಳಿ. ನನಗೆ ಕಾರ್ ಡ್ರೈವಿಂಗ್ ಹೇಳ್ಕೊಡ್ತೀರಾ ಸರ್? ಕಾರ್ ಡ್ರೈವಿಂಗಾ? ಕಾರ್ ಡ್ರೈವಿಂಗಾ? ನನಗೆ ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ಸ್ಯಾನೆ ಆಸೆ ಐತೈತೆ ಸರ್. ಅರೆ ಕಮಲಿ ಅವರೇ, ನಾನು ಕಾಸ್ಟ್ಲಿ ಕಾರ್ ಕೇಳಿದ್ರೇನೆ ಕೊಡ್ಸಕ್ ರೆಡಿ, ಇನ್ ಡ್ರೈವಿಂಗ್ ಹೇಳ್ಕೊಡಲ್ವಾ? ನಾನು ಆಲ್ವೇಸ್ ರೆಡಿ. ಈಗ ನಂತವನೇ ಕಾರ್ ಐತಲ್ಲ ಸರ್, ನಾನುವೇ ನಿಮ್ಮಂಗೆ ಅನಿಕನಂಗೆ ಕಾರ್ ಅವನ ಬಗ್ಗೆ ಎಲ್ಲ ತಿಳ್ಕೊಬೇಕಲ್ವಾ ಕಮಲಿ? ನೀನ್ ನನ್ನಷ್ಟು ತಿಳ್ಕೊಂಡಿಲ್ಲ ಬಿಡು. ಡೋಂಟ್ ವರಿ, ನಾನಿದ್ದೀನಲ್ಲ, ಎಲ್ಲ ಹೇಳ್ಕೊಡ್ತೀನಿ. ಈಗ ನೀನ್ ಹೋಗಿ ಮಲ್ಕೋ. ನಿಮ್ಮಿಬ್ರನ್ನ ದೂರ ಮಾಡಬೇಕು ಅಂದ್ರೆ ನಾನ್ ನಿಮ್ಗೆ ಹತ್ರನೇ ಇರ್ಬೇಕು. ಮಾಡ್ತೀನಿ ತಡೀರಿ. ಹೆಣ್ಣು ಮದುವೆ ಆಗಿ ಗಂಡನ ಮನೆಗೆ ಬಂದ್ಮೇಲೆ ಗಂಡನೇ ಅವಳಿಗೆ ಎಲ್ಲ
ಎಲ್ಲಾನು ಆಗಿರ್ತಾನೆ. ಇದರ್ಥ ಮಾಡ್ಕೊಳಕ್ಕೆ ನನ್ಗಿಷ್ಟು ವರ್ಷ ಆಗೋಯ್ತು. ಮಾಮ್, ಮದ್ವೆ ಆದಾಗಿಂದ ನೀವ್ ಯಾವಾಗ್ಲೂ ನನ್ ಜೊತೆಲೇ ಇದ್ದೀರಾ. ಯಾವತ್ತೂ ನನಗೆ ಒಂಟಿಂತ ಅನ್ಸೇ ಇರ್ಲಿಲ್ಲ. ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಿ ಆಟ ಆಡೋಣ ಬೇಬಿ. ಈಗ ನಾನು ಹೇಳ್ಕೊಟ್ಟ ಹಾಗೆ ನೀವು ಮಾಡಿ ಅಷ್ಟೇ. ರಿಷಿನೇ ಕದ್ದು ನಿನ್ ರೂಮಿಗೆ ಬಂದ ಅಂತ ನಿನ್ಗೆ ಅನಿಸ್ಬೇಕು. ರೋಸಸ್ ನೋಡಿ ಖುಷಿ ಪಟ್ಟು ರಿಷಿ ಏನೋ ಸರ್ಪ್ರೈಸ್ ಕೊಟ್ಟಿದ್ದಾನೆ ಅಂತ ಅನ್ಕೋತೀಯ. ಆಮೇಲೆ ನಿನ್ಗೋಸ್ಕರ ಲೆಟರ್ ಬರ್ದಿದ್ದಾನೆ ಅಂತ ಇದನ್ನ ಓಪನ್ ಮಾಡ್ತೀಯ. ನಾನು ಇದ್ರಲ್ಲಿ ಬರ್ದಿರೋದನ್ನ ಓದಿ ರಿಷಿ ಹೀಗೆಲ್ಲ ಬೈದಿದ್ದಾನ ಅಂತ ಹತ್ಕೊಂಡು ಕೂತ್ಕೋತೀಯ. ಇಷ್ಟೊತ್ತಿಗೆ ಎದ್ದಿರ್ಬೇಕಲ್ವಾ ಇವಳು? ಗತಿ ಇಲ್ಲದೆ ಬೀದಿಯಲ್ಲಿ ಬಿದ್ದಾಗ ಬೆಳಿಗ್ಗೆ ಎದ್ದೇಳ್ತಿದ್ರು. ಈಗ ಆರಾಮಾಗಿ ಮನೆ ಸಿಕ್ಕಿದ್ಯಲ್ಲ, ಸೋಂಬೇರಿಗಳು. ಹಸು ಮೇಯಿಸ್ತಾ ಹಳ್ಳಿಯಲ್ಲಿ ತಿರುಗ್ತಾ ಇದ್ದಿದ್ ಬಿಕಾರಿಗೆ ಕಾರ್ ಡ್ರೈವಿಂಗ್ ಕಲಿಯೋ ಆಸೆನಾ? ಈ ಲೆಟರ್ ಓದಿದ್ಮೇಲೆ ನೀನ್ ರಿಷಿನ ಮಾತಾಡ್ಸ್ಲೂಬಾರ್ದು. ಅಲ್ಲ, ಇಷ್ಟಕ್ಕೆ ಹಿಂಗ ಆಡ್ತೀಯಲ್ಲ? ಇನ್ ಇದನ್ನ ನೋಡಿದ್ರೆ ನಿನಗಿನ್ ಹೆಂಗಾಗ್ಬೇಡ. ಲೆಟ್ರು ನೀನೇ ಬರ್ದಿಟ್ಟಿದ್ದಲ್ಲ ಮೇಲ್ ರೂಮಲ್ಲಿ, ಅದೇ. ನೀನ್ ಯಾಕೆ ಇದನ್ನ ತಗೊಂಡೆ? ನೀನ್ ಕೋಣಿಯಾಗಿ ಬಂದಾಗ್ಲೇ ಅನ್ಕೊಂಡೆ ಜಾಗಿಂಗ್ ಹೋಗೋ ಟೈಮಾಗೆ ಈ ಮೋಹಿನಿ ಯಾಕೆ ಬಂದವಳೆ ಅಂತ. ನಾನು ಅನ್ಕೊಂಡಂಗೆ ಕರೆಕ್ಟಾಗಿ ಎಡವತ್ ಕೆಲಸ ಮಾಡಿದ್ಯಾ. ಹೊಡೆಯೋದ್ನ ಇಲ್ಲಿ ಕೊಡೆ. ಮೇಡಮ್, ನೀವು ಮಾತಾಡ್ತಿರೋದು ನೋಡಿದ್ರೆ ಇಡೀ ಆಸ್ತಿನ ಕಮಲಿ ಹೆಸರಿಗೆ ಬರ್ಕೊಟ್ಟು ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗೋ ಹಾಗೆ ಕಾಣ್ತಿದೆಯಲ್ಲ. ಏನ್ ಮಾಡ್ಲಿ ನಾನು? ಮೊದಲೇ ರಿಷಿ ಕಮಲಿ ವಿಷಯಕ್ಕೆ ಅಪ್ಸೆಟ್ ಆಗಿರೋ ಬೇಬಿಗೆ ಈ ವಿಷಯನೂ ಗೊತ್ತಾದ್ರೆ ಅಷ್ಟೇ. ಎಸ್, ಮಾಮಗೆ ವಿಷಯ ಹೇಳಬೇಕು. ಅರೆ, ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ ಪ್ಲೀಸ್. ನಿಮ್ ತವ ಒಂದ್ ವಿಷಯ ಕೇಳ್ಬೇಕಿತ್ತು. ಏನ್ ವಿಷಯ? ಓ, ಫೀಸ್ ಎಷ್ಟು ಅಂತನಾ? ಅದೆಲ್ಲ ಮದ್ವೆ ಆದ್ಮೇಲೆ ಕೊಡೋರಂತೆ ಬಿಡಿ. ಸರ್, ನಾನು ಸೀರಿಯಸ್ ಆಗಿ ಕೇಳ್ತೀವ್ನಿ. ಸೀರಿಯಸ್ ಆಗುವಂತ ವಿಷಯ ಈಗೇನಾಯ್ತು? ಅಲ್ಲ, ಅದು ಅದು ಸರ್, ನೀವು ಏನ್ ಗಿಫ್ಟ್ ಬೇಕು ಅಂತ ಕೇಳಿದಾಗ ನಾನು ಕಾರ್ ಓಡ್ಸೋದು ಹೇಳ್ಕೊಡಿ ಅಂತ ಕೇಳಿದ್ನಲ್ಲ, ಅದು ನಿಮಗೆ ಬೇಸರ ಆಯ್ತಾ? ಬೇಸರನ? ಇದಕ್ಕೆ ಯಾಕೆ ಬೇಸರ? ಹಳ್ಳಿ ಹುಡುಗಿ ಸರ್, ಇಷ್ಟು ಮುದ್ದಾಗಿ ಆಡ್ತಿದ್ರೆ ಹೇಗ್ ತಾನೇ ಸುಮ್ಮನೆ ಇರೋದಕ್ಕಾಗತ್ತೆ? ನನಗೆ ಬೇಸರ ಆಯ್ತು ಅಂತ ಯಾರು ಹೇಳಿದ್ ನಿಮ್ಗೆ? ಇದಕ್ಕಿಂತ ಖುಷಿಯಾದ ವಿಷಯ ಇನ್ಯಾವುದೂ ಇಲ್ಲ. ಬನ್ನಿ ಕಾರ. ಸರ್,
ದಿಟ್ವಾಗ್ಲೂನಾ? ನಮ್ಮಿಬ್ರು ಪ್ರೀತಿ ಮೇಲಾಣೆ. ಅಬ್ಬಾ, ಈಗ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಅಬ್ಬಾ, ಇದು ಕಳೆ ಅಂದ್ರೆ. ಬನ್ನಿ ಹೋಗೋಣ. ಸರ್, ಒಂದ್ ನಿಮಿಷ. ಅರೆ, ಏನಾಯ್ತು? ಸರ್, ಈಗ ಹೋಗುಮ. ಸ್ಟಾರ್ಟ್ ಮಾಡೋಣ. ಕಮ್ಲಿ ಅವರೇ, ಸ್ಟೇರಿಂಗ್ ಏನು ಬೈಕ್ ಹ್ಯಾಂಡ್ಲ್ ತರ ವರ್ಕ್ ಆಗಲ್ಲ. 3 ಹೊತ್ತು ಅದ್ರ ಮೇಲೆ ಭಯ ಪಡೋದನ್ನ ಬಿಡಿ. ಯಾವ ಲೆಕ್ಕ ಹೇಳಿ? ಎಸ್, ಕಮ್ ಆನ್, ಲೆಟ್ಸ್ ಡೂ ಇಟ್ ವೆರಿ ಸ್ಲೋಲಿ. ಹಾ ಸರ್. ಸರ್, ABC ಗೇರು 1 2 3 4. ಸೂಪರ್. ಈಗ ನಿಧಾನಕ್ಕೆ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋಣ. ಓಕೆ ಸರ್, ನಿಮ್ ಜಾಗದಾಗೆ ಬೇರೆ ಯಾರೇ ಇದ್ದಿದ್ರು ನನ್ ಮ್ಯಾಕೆ ಒಸಿ ನನ್ನ ಕೋಪ ಮಾಡ್ಕೊಂಡಿರೋರು. ಆದ್ರೆ ನೀವು ಮಾತ್ರ ಕೋಪ ಮಾಡ್ಕೊಳ್ದೆ ನಿಧಾನಕ್ಕೆ ಉಳ್ಕೊಡ್ತಿದ್ದೀರಾ. ಶಾನೆ ಥ್ಯಾಂಕ್ಸ್ ಸರ್. ಗೊತ್ತು, ಪತ್ರಗಳೆಲ್ಲ ತುಂಬ ಭದ್ರವಾಗ್ತಾ ಇದೆ ಅಂತಾನೂ ಗೊತ್ತು. ನಾನಾಗೆ ಕೆಳಗಡೆ ಬಂದರೆ ಜೇನುಗೂಡಿಗೆ ಬಿಸಿ ತಟ್ತು ಅನ್ಕೋತಾರೆ. ಅದಕ್ಕೆ ನೀನೇ ಬರಲಿ ಅಂತ ಕಾಯ್ತಿದ್ದೆ. ಮಾಮ್, ಇಷ್ಟೆಲ್ಲ ಗೊತ್ತಿದ್ದು ಹೇಗೆ ಮಾಮ್ ಇಷ್ಟು ಕಾಮಾಗಿ ಮಾತಾಡ್ತಿದ್ದೀರಾ ನೀವು? ನನಗಂತೂ ಉಸಿರು ಬಿಗಿ ಹಿಡ್ದಾಗ ಆಗ್ತಿದೆ. ಆ ಹಳ್ಳಿ ಕುಕ್ಕು ಹೆಸರಿಗೆ ಎಲ್ಲ ಆಸ್ತಿನೂ ಬರಿಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಮಾಮ್. ನಾವು ಹೇಗಾದ್ರೂ ಮಾಡಿ ಇದನ್ನ ತಡಿಲೇಬೇಕು ಮಾಮ್. ಈಗ ಬೇರೆ ಈ ಮನೇಲಿ ನಿಮ್ಮ ಮಾತನ್ನ ಯಾರು ಕೇಳಲ್ವಲ್ಲ. ನಾನು ಹೇಳ್ದಷ್ಟು ಮಾಡು. ಅವ್ರ ಸಪೋರ್ಟ್ ತಗೊಂಡು ಅವ್ರ ಕಾಲಿನ ಬುಡಕ್ಕೆ ಹೇಗೆ ಹೊಡೆಯೋದು ಅಂತ ನಾನು ನಿನಗೆ ಹೇಳ್ಕೊಡ್ತೀನಿ. ಸ್ಟೇರಿಂಗ್ ಮೇಲೆ ಕೈ ಇಟ್ಕೊಳ್ಳಿ. ಸರ್, ನೀವು ತಾನೇ ಹೇಳಿದ್ದು ಇಟ್ಕೊಂಬೇಡಿ ಅಂತ. ಅರೆ ಕಮ್ಲಿ ಅವರೇ, ಯಾವಾಗ್ಲೂ ಸ್ಟೇರಿಂಗ್ ಮೇಲೆ ಕೈ ಇಟ್ಕೊಂಬೇಡಿ ಅಂತ ನಾನು ಹೇಳಿದ್ದು. ಯಾರು ಅಡ್ಡ ಬಂದ್ರೆ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ಟೇರಿಂಗ್ ಇಟ್ಕೊಳ್ಳೇಬೇಕು ತಾನೆ ನೀವು. ಆಕ್ಸಿಲೇಟರ್ ಕೊಡಬೇಡಿ, ಆಕ್ಸಿಲೇಟರ್ ಕೊಡಬೇಡಿ. ಅರೆ ಕ್ಲಚ್ ಹಿಡೀರಿ. ಮನೆಗೆ ಹೇಳ್ಬಿಟ್ಟು ಬಂದಿದ್ದೇನಮ್ಮ, ಪ್ರಾಣ ತೆಗೆದು ಬಿಡ್ತಿದ್ದೇನಮ್ಮ. ಅಯ್ಯ, ನೀವು ಬಂದು ಬಿಡ್ತೀರಾ ಸುಮ್ಮನೆ. ಈಟೋತ್ನಾಗೆ ರೋಹಿತ್ ಸರ್ ಎಲ್ಗೋಯ್ತವ್ರೆ? ಏನ್ ಮಾಡೋದು? ರಿಷಿ ಸರ್
ಕಾರ್ ಹಾಗಾಯ್ತು ಅಂತಲ್ಲ. ಡೋಂಟ್ ವರಿ, ಕಲಿಬೇಕಾದ್ರೆ ಈ ಥರ ಎಲ್ಲ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ಟೈಮ್ ನೀವು ಹೋಗ್ಬೇಕಾದ್ರೆ ನಾನು ಕರ್ಕೊಂಡು ಹೋಗಿ. ನಾನು ಪಕ್ಕದಲ್ಲಿ ಇರ್ತೀನಿ ಸೇಫ್ಟಿಗೋಸ್ಕರ. ಆಗ ಈ ಥರದ್ದು ಏನೂ ಆಗಲ್ಲ. ಓಕೆ ರಿಷಿ ಸರ್, ನಿಮ್ಮ ಅಣ್ಣ ಎಲ್ಲವ್ರೆ? ರೋಹಿತ್ ಅಣ್ಣನ? ಹ್ಞೂ ಸರ್, ಅವ್ರಿವತ್ತು ಆಫೀಸ್ಗೆ ಹೋಗವ್ರಾ? ಹಾ ಹೌದು. ಯಾಕೆ ಕಮಲಿ ಅವರೇ, ರೋಹಿತ್ ಅಣ್ಣನ ಬಗ್ಗೆ ಯಾಕೆ ಹೇಳ್ತೀರಾ? ಅವ್ರಿಗೆ ಫೋನ್ ಮಾಡಿ ಕೇಳಿ ಸರ್ ಎಲ್ಲವ್ರೆ ಅಂತ. ಯಾಕೆ ಕಮಲಿ ಅವರೇ? ಪ್ಲೀಸ್ ಕೇಳಿ ಸರ್ ಈಗ ಎಲ್ಲವ್ರೆ ಅಂತ. ಪರವಾಗಿಲ್ಲ, ನಾನು ಹೊಡ್ತೀನಿ. ಲಾಯರ್ ನೋಡೋ ಕಾರ್ಯಕ್ರಮ ಇದೆಯಲ್ಲ, ನೆಕ್ಸ್ಟ್ ಟೈಮ್ ಅಂದಾಗ ಒಟ್ಟಿಗೆ ಊಟ ಮಾಡೋಣ. ಚಂದ್ರು ಸರ್, ಈ ರಿಲೇಟೆಡ್ ಫೈಲ್ಸ್ ಎಲ್ಲ ಒಂದ್ಸಲ ಚೆಕ್ ಮಾಡಿರಿ, ಹೆಲ್ಪ್ ಆಗುತ್ತೆ. ಶೋ, ಬರ್ತೀನಿ ಸರ್. ಬರ್ತೀನಿ ಮೇಡಮ್. ಹಾ, ನಿಂತ್ಕೊಳ್ಳಿ. ಊರ್ಮಿಳಾ, ಏನ್ ಮಾಡ್ತಾ ಇದೀಯಾ? ಇವ್ರು ಇದ್ದಾಗ್ಲೇ ನ್ಯಾಯ ಕೇಳ್ತಿದ್ದೀನತ್ತೆ. ಊರ್ಮಿಳಾ, ನೀನ್ ಏನ್ ಮಾತಾಡಕ್ ಬಂದಿದ್ಯಾ ಅಂತ ನನ್ಗೆ ಗೊತ್ತು. ಆಮೇಲೆ ಮಾತಾಡೋಣ. ಗೊತ್ತಿರೋ ವಿಷಯನ ಮುಂದಕ್ಕೆ ಯಾಕೆ ಹಾಕ್ಬೇಕು ಚಂದ್ರು? ನೋಡಿ, ಬೇಬಿನೂ ಈ ಮನೆ ಮೊಮ್ಮಗಳು ಅಂದ್ಮೇಲೆ ಆಸ್ತಿಲಿ ಅವಳಿಗೂ ಅರ್ಧ ಪಾಲ್ ಕೊಡ್ಬೇಕು. ನೀವ್ ಬರ್ಕೊಡ್ಬೇಕು ಅತ್ತೆ. ಅದಂತೂ ಸಾಧ್ಯ ಇಲ್ಲ. ಅನಿಕಾ ಕೇಳೋದ್ರಾಗೆ ಏನು ತೆಪ್ಪಿಲ್ಲ ಅಂತ ನಂಗೆ ಅನ್ಸ್ತೈತೆ ಅಜ್ಜಿ. ಕಮ್ಲಿ, ಅನಿಕಾ ಊರ್ಮಿಳೆ ಯಾಕೆ ಹೀಗೆ ಮಾತಾಡ್ತಾ ಇದಾರೆ, ಯಾರು ಹೇಳಿ ಹೀಗೆ ಮಾತಾಡ್ತಾ ಇದಾರೆ ಅಂತ ನನಗೆ ಗೊತ್ತು. ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಇಲ್ಲ ಅಪ್ಪಯ್ಯ, ಅವ್ರು ಕೇಳೋದಕ್ಕೆ ಕಾರಣ ಏನ್ ಬೇಕಾರ ಇರ್ಬೋದು. ಆದ್ರೆ ಕೇಳೋ ಅಧಿಕಾರ ಮತ್ತೆ ಹಕ್ಕು ಮಾತ್ರ ಅವ್ರಿಗೆ ಖಂಡಿತ ಐತೆ. ಕಮಲಿ, ಮೊದ್ಲಿಂದನೂ ಮಹಾಜನ್ ಮನೆ ಇಡೀ ಆಸ್ತಿ ಮಾತಾಡ್ಲಿಲ್ಲ ಅಂದ್ರೆ ಮುಂದೆ ಖಂಡಿತವಾಗ್ಲೂ ನಮ್ಗೇನು ಸಿಗಲ್ಲ. ಅನಿಕಾ, ಅಜ್ಜಿ, ತಾತಯ್ಯ, ಅಪ್ಪಯ್ಯ, ನಾನಿಂಗ್ ಮಾತಾಡ್ತೀನಿ ಅಂತ ತೆಪ್ಪಾಗಿ ತಿಳ್ಕೊಂಬೇಡಿ. ಅನಿಕಂಗ್ ಜಾಗದಾಗೆ ಯಾರೇ ಇದ್ರೂ ಇದನ್ನೇ ಮಾಡಿರೋರು. ಅವಳು ಕೇಳ್ತಿರೋದ್ರಾಗೆ ಏನು ತೆಪ್ಪಿಲ್ಲ. ನಾನು ಈಸಿದಾಗೆ ನನ್ನ ತಂಗಿ ಪರ ನಿಲ್ಲೇಬೇಕು. ಮೊಮ್ಮಗಳಾಗಿ ಜವಾಬ್ದಾರಿ ಇರೋ ಹುಡುಗಿಯಾಗಿ ಮಹಾಜನ್ ಆಸ್ತಿ ಅಧಿಕಾರ ಎಲ್ಲ ನಿನ್ ಕೈಲಿದ್ರೇನೆ ಒಳ್ಳೇದು. ನೀನೇ ಹೇಳ್ದಾಗೆ ಅನಿಕಾ ಚಿಕ್ಕ ವಯಸ್ಸಿಂದ ಆಡಂಬರವಾಗಿ ಬೆಳೆದವಳು. ಅವಳಿಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ. ಆದ್ರೆ ನೀನ್ ಹಾಗಲ್ಲ, ಕಷ್ಟ ಸುಖ ಗೊತ್ತಿದೆ. ಜನರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋ ವ್ಯವಧಾನ ಇದೆ. ಅದಕ್ಕೆ ಈ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲಿ ಇದ್ರೇನೆ ಒಳ್ಳೇದು. ಹೌದು ಕಮಲಿ, ಇವ್ರೇನೋ ಹೀಗೆ ಹಠ ಮಾಡ್ಬೇಕು ಅಂತ ಹೀಗೆ ಮಾತಾಡ್ತಾ ಇದ್ದಾರೆ. ನೀನ್ ಹಿರಿಯವ್ರ ಮಾತು ಕೇಳಿ ಒಪ್ಕೋ ಕಮಲಿ. ಇಷ್ಟು ಬೇಗ ಗುಣ ಆಗಲ್ಲ, ನೋಡ್ತಾ ಇರಿ. ಒಪ್ಕೋಕಂದ
ಇಲ್ಲ ತಾತಯ್ಯ, ಇದ್ಯಾವುದೋ ಯಾಕೋ ಸರಿ ಅನಿಸ್ತಾ ಇಲ್ಲ. ಅಜ್ಜಿ, ನನ್ನ ಮನ್ಸಿಗೆ ಗೊಂದಲ ಬಂದಾಗ ನಾನು ಪರಿಹಾರ ಕೇಳೋದು ನಿಮ್ಮ ತವನೆಯ. ಈಗ ನಾನು ಎಲ್ಲನೂ ನಿಮ್ಮ ತವನೇ ಹೇಳ್ತೀವಿ. ಇದನ್ನ ನಿಮ್ಗೆ ಬಿಡ್ತೀನಿ ಅಜ್ಜಿ. ನೀವು ಯಾವತ್ತೂ ನ್ಯಾಯವಾದದನ್ನೇ ಮಾಡ್ತೀರೋ ಅನ್ನೋ ನಂಬಿಕೆ ನನಗೆ. ಕಮಲಿ, ನೀನು ಹೇಳೋದು ಸರಿಯಾಗಿ ಐತೆ ಕಣವ. ಬಿಸ್ನೆಸ್ನ ಇನ್ನು ಉಳಿದ ಅರ್ಧ ಭಾಗ ಏನಿದೆಯೋ ಅಂದ್ರೆ ನಾವು ಮಾರಾಪುರದಲ್ಲಿ ಕಟ್ಟಬೇಕು ಅಂತಿರೋ ರೆಸಾರ್ಟು, ನಮ್ಮ ಗ್ರಾನೈಟ್ ಬಿಸ್ನೆಸ್ಸು ಅನಿಕಾ ಹೆಸರಿಗೆ ಬರೆಯೋಣ. ನಿನ್ಗೆ ಒಪ್ಕೆನೆ ಕಮಲಿ? ಅನಿಕಾ, ನಿಂಗೆ ಒಪ್ಕೆನಾ? ಯಾ ಓಕೆ, ದಟ್ಸ್ ಫೈನ್. ಅಜ್ಜಿ, ನಂಗೂ ಓಕೆ. ಸಿಕ್ಕಾಕೊಂಡು ನೋಡ್ದೆ ಅವಾಗ ನೀನು ಕೂಗ್ದೆ. ನಿನ್ನ ಏ, ಆ ನರ್ಸರಿ ಮಕ್ಳು ನಿಮ್ಮಿಬ್ಬರಿಗಿಂತ ಬೆಸ್ಟ್. ಹಂಗ್ ಕಿತ್ತಾಡ್ತೀರಾ? ಅದ್ಗೆ ಕರೆಕ್ಟ್ ಆಗಿ ಹೇಳಿ. ಇವಳಿಗೆ ಬೇಕಂತಾನೆ ಗೋಳಿ ಇಕ್ಕೊಂತಾಳೆ. ಮದ್ವೆ ಆಗಿ ಹೋದ್ಮೇಲೆ ಗೊತ್ತಾಗುತ್ತೆ ಈ ಅಣ್ಣನ ವ್ಯಾಲ್ಯೂ ಏನು ಅಂತ. ಓ ಭ್ರಮೆ. ನೀನು ರಿಷಿ, ನಿಲ್ಸೋ ಸಾಕು. ಹೌದು, ಅದ್ಗೆ ನೀವೇನ್ ಮಾಡ್ತೀರಾ? ಹೇಳದ್ನಲ್ಲ, ಸ್ಪೆಷಲ್ ಡಿನ್ನರ್ ಅಂತ. ಸ್ಪೆಷಲ್ ಡಿನ್ನರಾ? ಫಸ್ಟ್ ಗೇರ್ ಅಲ್ಲಿ ಹೋಗ್ತಾ ಇದ್ದಿದ್ದು ಇವ್ರ ಲವ್ ಸ್ಟೋರಿ ಈಗ ಟಾಪ್ ಗೇರ್ ಅಲ್ಲಿ ಹೋಗ್ತಾ ಇದೆ. ಅವ್ರಿಗೆ ವಿಶ್ ಮಾಡಿಲ್ಲ ಅಂತ ಅಂದ್ರೆ ಇದು ನಂಬೋ ಮಾತಾದ್ಗೆ? ಯಾರಿಗ್ ಗೊತ್ತು, ಪ್ರೀತಿ ಕುರುಡು ಅಂತಾರೆ. ಇವರಿಬ್ರು ಇವ್ರದೇ ಆ ಪ್ರಪಂಚದಲ್ಲಿ ಮುಳುಗೋಗಿ ಜಗತ್ನಲ್ಲಿ ಎಲ್ರು ಆಚರಿಸ್ತಿರೋ ವ್ಯಾಲೆಂಟೈನ್ಸ್ ಡೇನ ಮರ್ತೇ ಹೋಗಿದ್ದಾರೆ ಅನ್ಸುತ್ತೆ ಅಲ್ವಾ ರಿಷಿ? ಅದಕ್ಕೆ ಯಾಕೆ ಮುಖ ಹಿಂಗ್ ಮಾಡ್ಕೋತೀಯ? ಇನ್ನು ವ್ಯಾಲೆಂಟೈನ್ಸ್ ಡೇ ಮುಗ್ದಿಲ್ಲ. ಈ ಕಂಪ್ಲೇಂಟ್ ಕರ್ಕೊಂಡು ಹೋಗೋಗೋ. ಹೇ, ಕರೆಕ್ಟು, ಸೂಪರ್. ಅದಕ್ಕೆ ನೀವು ನಾನು ಈಗಲೇ ಹೋಗಿ ಫೋನ್ ಮಾಡ್ತೀನಿ. ಸಾರಿ ಅಮ್ಮಮ್ಮ, ನಿಮ್ಗೆ ಹರ್ಟ್ ಆಗಬೇಕು ಅಂತ ಹೇಳಿಲ್ಲ. ನನ್ನ ಮೊಮ್ಮಗಳೇ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇರೆಯವ್ರ ಮೆಂಟಾಲಿಟಿ ಹೇಗಿರುತ್ತೆ ನನಗೆ ಗೊತ್ತು. ಅಯ್ಯೋ, ನೋ ಅಮ್ಮಮ್ಮ, ಐ ಡಿಡ್ಂಟ್ ಮೀನ್ ದ್ಯಾಟ್. ನೋ ಬೇಬಿ, ನನಗೆ ನಿನ್ ಮೇಲೆ ಕೋಪ ಇಲ್ಲ. ನಾನೇ ಯೋಚನೆ ಮಾಡ್ತಾ ಇದ್ದೀನಿ. ನೀವಿಬ್ರು ಅನ್ಯಾಯ ಆಗ್ತಿದೆ ಅಂತ ಹೇಳಿದಕ್ಕೆ ಆ ರೆಸಾರ್ಟು ಗ್ರಾನೈಟ್ ಬಿಸ್ನೆಸ್ ಕೊಟ್ಟು ಸುಮ್ಮನಾಗಿದ್ದಾರೆ. ಆದ್ರೆ ಅತಿ ಹೆಚ್ಚು ಲಾಭ ಇರೋದು ಆ ಕಮಲಿ ಕೊಟ್ಟಿರೋ ಪಾಲ್ನಲ್ಲಿ. ಕರೆಕ್ಟ್ ಮಾಮ್, ಈಗಲೂ ನಮ್ಗೆ ಅನ್ಯಾಯನೇ ಆಗಿದೆ ಅಲ್ವಾ? ಯಾಕೆಂದ್ರೆ ನಾನು ಹೊರಗಡೆ ಬಂದು ಇದನ್ನೆಲ್ಲ ಮಾಡೋದಕ್ಕಾಗಲ್ಲ. ನೀವಿಬ್ರು ಎಷ್ಟು ಇನ್ವಾಲ್ವ್ ಆಗಿ ಇದನ್ನ ನಡ್ಸ್ಕೊಂಡು ಹೋಗ್ತೀರಿ ಅನ್ನೋದು ಅಷ್ಟೇ ಮುಖ್ಯ. ಡೋಂಟ್ ವರಿ ಅಮ್ಮಮ್ಮ, ನಾನು ನೋಡ್ಕೋತೀನಿ. ಗುಡ್ ಬೇಬಿ. ಇನ್ನು ಮೇಲೆ ನಾವು ಹೊಡೆಯೋ ಒಂದೊಂದು ಏಟು ಎರಡೆರಡು ಹಕ್ಕಿ ಬೀಳಬೇಕು. ಈಗ ನಾನು ಕಾಲ್ ಇಡ್ತೀನಿ. ಆದರೆ ಸಂಜೆ 7 o'clock ಮರಿಬೇಡಿ, ರೆಡಿಯಾಗಿರಿ. ಸಂಜೆ 7 o'clock. ನಿಮಗೆ ಮಾತ್ರ ಸರ್ಪ್ರೈಸ್ ಕೊಡೋಕೆ ಬರೋದಾ ಸರ್? ನೋಡಿ ಇವತ್ತು ಕಮ್ಲಿ ಆಟವ. ಏನಿಲ್ಲ, ನೀನು ಹೊರಗೊಂಟಿದ್ಯಲ್ಲ ಅದಕ್ಕೆ ನಿಂಗೆ ಆಲ್ ದ ಬೆಸ್ಟ್ ಹೇಳಕ್ ಬಂದವಳ. ಕರೆಕ್ಟಾ ಅನಿಕಾ? ಅಯ್ಯೋ, ಇನ್ನು ಏಳೇ ಇಲ್ವಲ್ಲ. ಕಮ್ಲಿ, ಕೈ ಕೊಡು. ಅನಿಕಾ,
ಕಮ್ಲಿಗ್ ಸೇಕ್ ಹ್ಯಾಂಡ್ ಕೊಟ್ಬಿಟ್ಟು ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್. ನಿಂಗಿ ಆದ್ರೂ ನೀನ್ ಅತಿ ಮಾಡ್ತೀಯ ಕಣವಿ. ಅವಳ ನನ್ನ ತಂಗಿ. ಅವಳು ನಿನ್ ತಂಗಿ ಆದ್ರೆ ನಾನ್ ನಿನ್ ನಿಂಗಿ. ಏಯ್ ನಾನೇನೋ ಮಾಡ್ದೆ? ಡ್ರೆಸ್ನ ಬೇಗ ಸೆಲೆಕ್ಟ್ ಮಾಡ್ಬೇಕು ತಾನೇ? ಅಬ್ಬಾ, ಪಾರ್ಟಿಗೆ ಹೋಗೋದು ನೀನು, ಡ್ರೆಸ್ ಸೆಲೆಕ್ಟ್ ಮಾಡೋದು ನಾವು. ಏನ್ ರೋದ್ನೇನೋ ನಿಂದು. ಸರಿ ಆಯ್ತು. ಅಣ್ಣ ಹೇಗ್ ಕಾಣಿಸ್ತದನ? ಕೆಡ್ದಾಗಿದ್ಯಾ ಹೋಗು. ಕೆಡ್ದಾಗಿದ್ದೀನಾ? ಚೆನ್ನಾಗಿದ್ಯಾ ಅಣ್ಣ, ಎಷ್ಟೆಲ್ಲ ಹೇಳೋದು. ನಿನ್ನ ಕಮ್ಲಿ ಲವ್ ಆಗಿದ್ ಮೊದಲನೇ ದಿನಾನೇ ಮದ್ವೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಅತ್ತೆ ಅತ್ತೆ ಅಂತ ಕರೆಯಕ್ಕೆ ಇಬ್ರು ಮಕ್ಳಿರ್ತಿದ್ವು. ಈಗ್ಲೂ ರೈಟ್ ಪ್ರೊಫೈಲು ಲೆಫ್ಟ್ ಪ್ರೊಫೈಲು ತಿರ್ಗಿ ತಿರ್ಗಿ. ಲೋ ಅಣ್ಣ, ಅಣ್ಣ ಕಮ್ಲಿ ಕಾಯ್ತಿದ್ದಾಳೆ. ನೀನ್ ಹಿಂಗೆ ನಿಂತಿರ್ತೀಯೋ ಅಥವಾ ಜೊತೆಗೆ ಹೋಗ್ತೀಯಾ? ಹೋಗ್ತೀನಿ. ಏಯ್, ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಹೋಗೊಳಗಡೆ. ನಾನ್ ಹೋಗ್ತೀನಿ, ಫಸ್ಟ್ ನೀನ್ ಹೋಗು. ಡ್ರೈವರ್ ಅಣ್ಣ ಜೊತೆಗೆ ಬಂದು ಬಿಟ್ಟೋದ್ರು. ಈಗ ಇನ್ನೊಬ್ರು ಡ್ರೈವರ್ ಇನ್ಚಾರ್ಜ್ ತಕತಾರೆ. ಓಹೋ, ನಿಮ್ಮನೆಯಿಂದ ಒಬ್ರು ಡ್ರೈವರು, ಇಲ್ಲಿಂದ ಇನ್ನೊಬ್ರು ಡ್ರೈವರಾ? ಹೋ ಸರ್. ಯಾರದು ಇನ್ನೊಬ್ರು ಡ್ರೈವರು? ನೀವೇಯಾ? ಏನು? ಹಾ, ಮತ್ತೆ ನಮ್ಮ ನಿಮ್ಮ ಮಧ್ಯ ಇನ್ನೊಬ್ರು ಯಾಕೆ? ಹಾ, ಅದು ಸರಿನೇ ಬಿಡಿ. ಹೇಗಿದ್ರು ಮದುವೆ ಆದ್ಮೇಲೆ ಡ್ರೈವರು, ಸರ್ವರು, ಪೋರ್ಟರು ಎಲ್ಲ ಕೆಲಸನೂ ಗಂಡನೇ ಮಾಡ್ಬೇಕಲ್ಲ. ಇರೋ ಅಪ್ಸರೆ ನೀವು. ಸಾಕು ಸಾಕು. ಅರೆ ನಿಜವಾಗ್ಲೂ ನಾನು ಎಷ್ಟು ಖುಷಿಲಿದ್ದೀನಿ ಗೊತ್ತಾ ನಿಮ್ಗೆ? ಐ ಕಾಂಟ್ ಬಿಲೀವ್ ನೀವ್ ಇದೆಲ್ಲ ಮಾಡಿದ್ರಿ ಅಂತ. ನೀವೇ ನಮ್ಮನೆಗೆ ಬಂದು ಪಿಕ್ ಮಾಡಿದ್ರ? ಯಾವ ಗರ್ಲ್ ಫ್ರೆಂಡ್ ತಾನೇ ಮಾಡ್ತಲ್ಲ ಕಮಲಿ ಅವರೇ. ನಿಜವಾಗ್ಲೂ ನೀವ್ ನನಗೆ ಕೊಟ್ಟಿದ್ದ ಸರ್ಪ್ರೈಸ್ ತುಂಬಾನೇ ಇಷ್ಟ ಆಯ್ತು. ಸರಿ, ಕಾರ್ ನಿಲ್ಸಿ ಸರ್. ಅರೆ ಯಾಕೆ? ನೀವ್ ಹೇಳಿದ ಹೋಟ್ಲ್ ಇನ್ನೂ ಬಂದಿಲ್ವಲ್ಲ? ಇಲ್ಲೇ ನಿಲ್ಸಿ ಸರ್, ನಾ ಹೇಳ್ತೀನಿ. ಓಕೆ ಓಕೆ. ನೀವ್ ಇಲ್ಲಿಯವರೇ ಆಗಿರೋದ್ರಿಂದ ನಂಗುವೆ ಬೆಂಗಳೂರು ಮ್ಯಾಕೆ ಬಲೋ ಸ್ಯಾನೇನೆ. ರಿಷಿ ಸರ್, ನಿಮ್ಗೆ ನಾನು ಕೊಟ್ಟಿದ್ದ ಸರ್ಪ್ರೈಸ್ ಇಷ್ಟ ಆಯ್ತಾ ಅಲ್ವಾ? ಹೇ, ತುಂಬಾನೇ. ಸರಿ, ಹಂಗಾರೆ ಇನ್ನೊಂದು ಸರ್ಪ್ರೈಸ್ ಐತೆ, ಕಣ್ಮುಚ್ಕೊಳ್ಳಿ. ಅರೆ ಕಮಲಿ ಅವರೇ, ರೋಡಲ್ಲಿ ಇಷ್ಟೊತ್ತಲ್ಲಿ ನಂಗೆ ನಾಚಿಕೆ ಆಗುತ್ತಪ್ಪ. ಬೇಡ ಬೇಡ ಸರ್, ಈ ಆಸೆ ಎಲ್ಲ ಬೇಡ, ಕಣ್ಮುಚ್ಕೊಳ್ಳಿ ಸರ್. ಇದ್ರ ಮ್ಯಾಕೆ ನಾನ್ ಆಲ್ಕೋಹಾಲಿಕ್ ಅಂತ ಬರ್ದೈತೆ. ಇದೇನಪ್ಪ ಕಮ್ಲಿ ದಿಢೀರ್ ಅಂತ ಹಿಂಗಾಗೋದ್ಲು ಅಂತ ಗಾಬರಿ ಆಗ್ಬಿಟ್ರಾ? ರಿಷಿ ಸರ್, ವ್ಯಾಲೆಂಟೈನ್ಸ್ ಡೇ ದಿವಸ
ಪ್ರೇಮಿಗಳು ಏನೇನ್ ಮಾಡ್ತಾರೆ ಅಂತ ಗೂಗಲ್ ಮಾಡಿದೆ. ಅದ್ರಾಗೆ ಡೇಟಿಂಗ್ ಅಂತೆಲ್ಲ ಇತ್ತು. ಅದ್ರ ಜೊತೆಗೆ ಶಾಂಪೇನ್ ಕುಡಿತಾರೆ ಅಂತಾನೂ ಇತ್ತು. ಅದಕ್ಕೆ ನಿಮ್ ಜೊತೆಗೆ ಶಾಂಪೇನ್ ಕುಡಿಯಮ್ಮ ಅಂತ ತಕೊಂಬಂದೆ. ಕಮಲಿ ಅವರೇ, ನಿಮ್ಮ ಹೋಟೆಲ್ ಬಂತು. ಅರೆ, ಇನ್ನ ಏನಾದ್ರು ಸರ್ಪ್ರೈಸ್ ಕೊಡ್ಬೋದಾ ಅಂತ ನೋಡ್ತೀರಾ? ನನಗೆ ಸಾಕಪ್ಪ. ಅಯ್ಯೋ ಇಲ್ಲ ಸರ್. ಸರ್, ನಮ್ ಸೀಟ್ ರಿಸರ್ವ್ ಮಾಡಿರೋದು ರೆಡಿ ಆಯ್ತಾ? ನೀವು ಹೋಗಿ ನೋಡ್ಕೊಂಡ್ ಬನ್ನಿ. ಓಕೆ, ಟೇಕ್ ಕೇರ್. ಯಾಕೆ ತಡಿತಿದ್ದೀರಾ ಮಾಮ್? ಅವಳು ಋಷಿನ ಮೀಟ್ ಮಾಡಕ್ ಹೋಗ್ತಿದ್ದಾಳೆ ಅಂತ ಹೇಳ್ತಿದ್ರು, ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಕಾಮ್ ಡೌನ್ ಬೇಬಿ, ಡೋಂಟ್ ಶೌಟ್. ವ್ಯಾಲೆಂಟೈನ್ಸ್ ಡೇ ಮಾಮ್. ನಾನ್ ಋಷಿಗ್ ವಿಶ್ ಕೂಡ ಮಾಡಿಲ್ಲ. ನನ್ನ ಬಗ್ಗೆ ಏನ್ ಅನ್ಕೊಳಲ್ಲ. ಏನು ಅನ್ಕೊಳ್ಳಲ್ಲ. ವಾಟ್ ಡಿಡ್ ಯು ಜಸ್ಟ್ ಸೇ? ಬೇಬಿ, ಅಮ್ಮಮ್ಮ ಹೇಳಿದ್ದನ್ನ ಮರ್ತೋದ್ಯಾ? ಅಲ್ಲ, ಅದಲ್ಲ ಮಾಮ್. ಋಷಿ ಏನು ಅನ್ಕೊಳಲ್ಲ ಅಂತನಾ? ಅಂದ್ರೆ ನನ್ ಬಗ್ಗೆ ಅವ್ನ್ ಕೇರೆ ಮಾಡಲ್ಲ ಅಂತ ಹೇಳ್ತಿದ್ದೀರಾ ಮಾಮ್? ಒನ್ ಸ್ಟೆಪ್ ಅಟ್ ಅ ಟೈಮ್ ಬೇಬಿ. ನಾಳೆ ಆಸ್ತಿ ನಿನ್ ಹೆಸರಿಗೆ ಬರೋದು ಅಲ್ಲದೆ ಚಂದ್ರು ಗೌರಿ ಮಧ್ಯೆ ಮನಸ್ತಾಪನವಾಗುತ್ತೆ. ಕಮಲಿಗೂ ನಿನಗೂ ಆಸ್ತಿ ಸಮಪಾಲು ಅಂದ ಮೇಲೆ ತಾರಾ ಯಾರನ್ನ ಸೊಸೆಯಾಗಿ ಆಯ್ಕೆ ಮಾಡ್ಕೋತಾಳೆ ಹೇಳು? ನನ್ನನ್ನ? ಎಕ್ಸಾಕ್ಟ್ಲಿ ಬೇಬಿ. ನಂದ ಮನೆ ಯಾವತ್ತಿದ್ರು ಸರ್, ನಿಮ್ತವ ನಾನೊಂದು. ಏನು ಮಾತಾಡಬೇಡಿ. ಈ ಸೈಲೆನ್ಸ್ ತುಂಬಾ ಚೆನ್ನಾಗಿದೆ. ಅಂತ ನೋಡೋ ಗುಣ ಅವಳದು. ಯಾರ ಮೇಲೂ ಸಿಟ್ಟು ದ್ವೇಷ ಅವಳಿಗಿಲ್ಲಮ್ಮ. ಆಸ್ತಿ ಮೇಲಂತೂ ಖಂಡಿತವಾಗ್ಲೂ ಅವಳಿಗೆ ಆಸೆ ಇಲ್ಲಮ್ಮ. ನಾವು ಏನು ಹೇಳಿದ್ರು ಅದಕ್ಕೆ ಓಕೆ ಅಂತಾಳಮ್ಮ. ಅದ್ ಸರಿ ಚಂದ್ರು, ಆದ್ರೆ ರೆಸಾರ್ಟ್ ಭೂಮಿಲಿ ಅವಳ ಕೃಷಿ ಭೂಮಿನೂ ಇದೆಯಲ್ಲ, ಅದನ್ನ ಇವಾಗ ಅನಿಕಾ ಹೆಸರಿಗೆ ಬರೆಯೋದು, ಅದ್ರ ಬಗ್ಗೆ ಗೌರಿಗೆ ಒಪ್ಪಿಗೆ ಇದೆಯೋ ಇಲ್ವೋ ಅಂತ ಕೇಳ್ಬೇಕಲ್ಲ. ಗೌರಿನೇ ಇಲ್ಲಿರುವಾಗ ಅಲ್ಲಿರೋ ಕೃಷಿ ಭೂಮಿ ಅವಳಿಗೆ ಯಾಕಮ್ಮ? ನೀವು ಏನು ಚಿಂತೆ ಮಾಡಬೇಡಿ, ಗೌರಿ ಎಲ್ಲದಕ್ಕೂ ಓಕೆ ಅಂತ ಹೇಳ್ತಾಳೆ. ಸರಿ ಚಂದ್ರು, ಯಾವುದೂ ಅಡೆತಡೆ ಇಲ್ಲದೆ ಎಲ್ಲ ಸುಸೂತ್ರವಾಗಿ ನಡೆದ್ರೆ ನನ್ಗಷ್ಟೇ ಸಾಕಪ್ಪ. ಸರಿ ಅಮ್ಮ.
ಬನ್ನಿ. ಹೊಡಿರಿ ಹ್ಯಾಂಡು. ಇನ್ನು ಇಷ್ಟೊತ್ತಾದ್ರೂ ತೆಗ್ದಿರಲ್ಲ, ಗ್ರೇಟ್ ಆಕ್ಚುಲಿ. ಮಧ್ಯರಾತ್ರಿ ಗಂಟೆ ಇರ್ತೈತೆ ಸರ್, ಬಸ್ಗಳೆಲ್ಲ ಓಡಾಡ್ತಾವಲ್ಲ. ಒಳ್ಳೆ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀರಾ ಕಮಲಿ ಅವರೇ, ನೀವು ಸೂಪರ್. ಅಣ್ಣ 2 ಪ್ಲೇಟ್ ತಟ್ಟೆ ಇಡ್ಲಿ, ಎಕ್ಸ್ಟ್ರಾ ಬೆಣ್ಣೆ. ಸರಿ ಮೇಡಮ್, ಆಯ್ತು. ಓಕೆ ಸರ್, ಇಲ್ಲೇ ಕುಂತ್ಕೊಂಡು ತಿನ್ನುಮ ಇಲ್ಲ ಕೆಳಗಡೆ ಹೋಗುಮ? ಹೊರಗಡೆನೆ ಬೆಟ್ರು, ಬನ್ನಿ ನಿಂತ್ಕೊಂಡು ತಿನ್ನೋಣ. ವ್ಯಾಲೆಂಟೈನ್ಸ್ ಡೇ, ಆದ್ರೆ ಇವತ್ತು ನನ್ನ ನೆನಪು ಸಹ ಅವ್ರಿಗಿಲ್ಲ. ಡಿನ್ನರ್ಗೆ ಆಚೆ ಹೋಗೋಣ ಅಂದೆ, ಅದಕ್ಕೂ ಕೇರ್ ಮಾಡಲಿಲ್ಲ. ಮನೆಗಾದ್ರೂ ಊಟಕ್ಕೆ ಬನ್ನಿ ಅಂದೆ, ಅದಕ್ಕೂ ಬರಲಿಲ್ಲ. ಇಲ್ಲ ಅತ್ಗೆ, ಆಫೀಸಲ್ಲಿ ಏನಾದರೂ ಕೆಲಸ ಇರ್ಬೋದು, ಅದಕ್ಕೆ ಲೇಟ್ ಆಗಿರುತ್ತೆ. ಅತ್ಗೆ, ನೀವು ಬೇಜಾರು ಮಾಡ್ಕೋಬೇಡಿ, ಅಣ್ಣ ಬರಲಿ, ಅವನನ್ನು ಕೇಳೋಣ. ನೀವು ಫಸ್ಟ್ ಹೋಗಿ ಊಟ ಮಾಡಿ, ಆಲ್ರೆಡಿ ಲೇಟ್ ಆಗಿದೆ. ಸರ್, ಹೆಂಗಿದೆ ಸರ್ ಇಡ್ಲಿ? ಬೂಮ್ ಬಾಟ್ ಕಮಲಿ ಅವರೇ, ಜಸ್ಟ್ ವಾವ್. ಸರಿ, ನಾವು ಕೈ ತೊಳ್ಕೊಂಬರ್ತೀನಿ. ಹೌದು ಪಾರ್ಟ್ನರ್. ಅಣ್ಣ, ನೀವು ಹೋಗಿರಿ, ಕಾಸು ಕಾರಲ್ಲಿ ಐತೆ, ನಾನು ತಂದು ಕೊಡ್ತೀನಿ. ದೇವ್ರೆ, ಚಿಕ್ಕವನಿದ್ದಾಗ ಯಾಕಪ್ಪ ರಿಷಿ ಅಂತ ಹೆಸರಿಟ್ರು ಅಂತ ಯೋಚಿಸ್ತಿದ್ದೆ. ಈಗ ಅರ್ಥ ಆಗ್ತಿದೆ, ಈ ರಿಷಿ ತಪಸ್ ಮಾಡಿ ಪಡ್ಕೊಂಡಂತ ದೊಡ್ಡ ವರ ಕಮಲಿ ಅವರೇ ಅಂತ. ಎಂತ ವರ ಕರುಣಿಸ್ಬಿಟ್ಟಪ್ಪ. ತುಂಬಾ 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 ಥ್ಯಾಂಕ್ಸ್. ಏನ್ ಸಖತ್ತಾಗಿತ್ತು ಅಂತ್ಯ. ನಾವು ಪ್ರತಿ ಕಿತ್ತ ಊರಿಂದ ಬರ್ಬೇಕಾದ್ರೆ ತಿಂತಿದ್ವಲ್ಲ, ಅದಕ್ಕಿಂತ ಈ ಕಿತ್ತ ಸ್ಯಾನೆ ಸಣ್ಣಾಗಿತ್ತು. ಏನು ತಟ್ಟೆ ಇಡ್ಲಿ ಬೆಣ್ಣೆನಾ? ಕಮಲಿ, ನೀವು ಡಿನ್ನರ್ಗೆ ಹೋಗ್ನಿಲ್ವಾ? ಇದು ಡಿನ್ನರೇಯ? ಅಯ್ಯೋ ಕಮಲಿ, ನೀವ್ ಬೇಕಂತಾನೆ ಹಿಂಗೆಲ್ಲ ಮಾಡ್ತೀಯೋ ಅಥವಾ ನಂಗೆ ರೇಗಿಸ್ಬೇಕು ಅಂತಾನೆ ಹಿಂಗೆಲ್ಲ ಮಾಡ್ತೀಯೋ? ಲೈಕ್ ಕಳ್ಳಿ, ಓದೋದ್ರ ಮ್ಯಾಗ ಗಮನ ಕೊಡಮ್ಮಿ ಅಂದ್ರೆ ನನ್ ಮಾತೆ ಕೇಳಕ್ಕಿಲ್ಲ. ಅದೇ ರಾತ್ರಿ ಏನಾಯ್ತು ಅನ್ನೋದನ್ನ ಮಾತ್ರ ಮಕ್ದ ಹತ್ರ ಬಂದು ಕೇಳ್ತ್ಯಾ? ನಡಿ, ಮೊದ್ಲು ಸ್ನಾನ ಮಾಡಿ ರೆಡಿ ಆಗಿ ನಡಿ. ಅಪ್ಪ ಸರಿ ಕಮಲಿ, ಬಿಡು, ಹೋಯ್ತೀನಿ. ಬಿರ್ನೆ ಹೋಗಿ ಬಂದ್ಬಿಡ್ತೀನಿ. ಹೋಗ್ ಬರ್ಲಾ? ಸರಿ, ಹೋಗಿ ಬೇಗ ಬಂದ್ಬಿಡಮ್ಮ. ಸರಿ ಅಜ್ಜಿ. ಹುಷಾರು. ಓ, ಯಾಕಮ್ಲಿ ಪರ್ಮಿಷನ್ ಕೊಟ್ಟೆ ಅಂತ ಕಾಣಿಕೆ ಕೊಡ್ತಿದ್ಯಾ? ಇಲ್ಲ, ನನ್ ಮ್ಯಾಕ್ ಇಟ್ಟಿರೋ ನಂಬಿಕೆಗೆ ಹುಡ್ಗರೆ. ನೀವಾಗ್ಲಿ ಅಪ್ಪಯ್ಯ ಆಗ್ಲಿ, ನಾನು ಎಲ್ಲಿಗೆ ಹೋಯ್ತೀನಿ, ಅವ್ರ ಮನೆಗೆ ಏನ್ ಕೆಲಸ ಅಂತ ಒಂದ್ ಮಾತು ಕೇಳಕ್ಕಿಲ್ಲ. ನೀನೇನೇ ಮಾಡಿದ್ರು ಸರಿಯಾದನ್ನೇ ಮಾಡ್ತೀಯ ಅಂತ ನಮಗೆ ಗೊತ್ತು ಕಮಲಿ. ಹೋಗ್ಬಿಡ್ಬೇಕಾ? ಬಂದ್ಬಿಡು. ಸರಿ ಅಜ್ಜಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಇದು ಇವರಿಬ್ಬರ ಮಧ್ಯದ ಪ್ರಾಬ್ಲಮ್, ಇವರೇ ಸಾಲ್ವ್ ಮಾಡ್ಕೋತಾರೆ. ನೀನ್ ತಲೆ ಹಾಕ್ಬೇಡ. ರಿಷಿ, ಕೆಲಸ ಎಷ್ಟಿದೆ ಅಂತ ನಿನ್ಗೆ ಗೊತ್ತಿಲ್ವಾ? ಮಹಾಜನ್ ಅವ್ರ ಮನೆಯಲ್ಲಿ ಡಾಕ್ಯುಮೆಂಟ್ ಎಲ್ಲ ಸೈನಿಂಗ್ ಇದೆಯಂತೆ, ಅದಕ್ಕೆ ಅವ್ರು ಯಾರು ಬರ್ತಿಲ್ಲ ಇವತ್ತು. ನಾನು ಆ ಟೆನ್ಷನ್ ಅಲ್ಲಿ ಇದ್ದೀನಿ. ನನ್ನ ಜೊತೆ ಆಫೀಸ್ಗೆ ಬಾ, ಗೊತ್ತಾಗತ್ತೆ ನಿನ್ಗೆ. ತಾರಾ ನಿನ್ನ ಮತ್ತು ರಿಷಿನ ಹತ್ರ ಮಾಡೇ ಮಾಡ್ತಾಳೆ.
ಬೇಬಿ ನಿಮ್ಮ ಅಮ್ಮಮ್ಮನೂ ರೂಮ್ ಸೇರ್ಕೊಂಡಿದ್ದಾರೆ. ನೀನು ಹೊರಟೋಗ್ಬಿಟ್ರೆ ನಾನು ಒಂಟಿ ಆಗ್ಬಿಡ್ತೀನಿ. ಪ್ಲೀಸ್. ನಾನು ಋಷಿನ ಮೀಟ್ ಮಾಡಿ ಅವನಿಗೆ ಬ್ರೈನ್ ವಾಶ್ ಮಾಡೋಣ ಅನ್ಕೊಂಡ್ರೆ ನೀವೇ ನನಗೆ ಬ್ರೈನ್ ವಾಶ್ ಮಾಡ್ತಿದ್ದೀರಾ. ಬೇಬಿ ಪ್ಲೀಸ್ ಬೇಬಿ. ಫೈನ್. ಗುಡ್. ದಟ್ಸ್ ಗುಡ್. ಥ್ಯಾಂಕ್ ಯು. ರಿಷಿ ಸರ್, ರಿಷಿ ಸರ್, ರಿಷಿ ಸರ್. ಕಮಲಿ, ಕಾಲೇಜ್ ಹೋಗ್ಲಿಲ್ವಾ? ಇಲ್ಲ ಅಕ್ಕ, ರಿಷಿ ಸರ್ನ ನೋಡ್ಬೇಕಿತ್ತು, ಅದಕ್ಕೆ ಬಂದೆ. ರಿಷಿ ಅವ್ರ ಅಣ್ಣನ ಜೊತೆ ಆಫೀಸ್ಗೆ ಹೋಗಿದ್ದಾನೆ. ಹೌದಾ? ನೀ ಬರೋ ವಿಷಯ ರಿಷಿಗೆ ಹೇಳಿಲ್ವಾ ಕಮಲಿ? ಇಲ್ಲ ಅಕ್ಕ. ಕಮಲಿ, ನೀನ್ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿಮ್ಮಿಬ್ರು ಮಧ್ಯೆ ಏನಾದರೂ ಮನಸ್ತಾಪನ? ಅಯ್ಯೋ ಇಲ್ಲ ಅಕ್ಕ. ಆದ್ರೆ ಈ ಜನ ಇವ್ರಿಗೆ ಹೇಳೋದು ಸರಿನಾ? ಆಸಿನಿ ಅಕ್ಕಂಗೆ ಎಲ್ಲನೂ ಹೇಳ್ಬಿಡ್ಲಾ? ಕಮಲಿ, ಏನು ಯೋಚನೆ ಮಾಡ್ತಿದೀಯಾ? ಅಕ್ಕ, ನಿಮ್ ತವ ಒಂದ್ ವಿಷಯ ಹೇಳ್ಬೇಕು. ನನಗೆ ಕ್ಷಮಿಸ್ಬಿಡಿ. ಯಾವುದೇ ಕಾರಣಕ್ಕೂ ಮಾರಾಪುರದಲ್ಲಿರೋ ಆ ಭೂಮಿನ ನಾನು ಬಿಟ್ಕೊಡಕ್ಕಿಲ್ಲ. ಕಮಲಿ, ಅದೇನೋ ಹೇಳ್ಬೇಕಂತ ಸುಮ್ಮನಾಗ್ಬಿಟ್ಟಿಯಲ್ಲ, ಏನದು? ಅಕ್ಕ, ಅದು ಅಕ್ಕ, ಅಳ್ಬೇಡಿ ಅಕ್ಕ. ನಾನು ಕಷ್ಟದಲ್ಲಿದ್ದಾಗ ಏಟೋಕಿತ ನೀವು ನನಗೆ ಸಮಾಧಾನದ ಮಾತಾಡಿದ್ದೀರಾ. ನೀವು ನನಗೆ ಸ್ವಂತ ಅಕ್ಕ ಇದ್ದಂಗೆ. ನನ್ನ ಕಣ್ಮುಂದೆ ಇದೆಲ್ಲ ಆಯ್ತಿರ್ಬೇಕಾದ್ರೆ ನಿಮ್ ತವ ಹೇಳ್ತೆ ನಂಗೆ ಇರಕ್ಕಾಗ್ಲಿಲ್ಲ. ನಾನೇ ದಡ್ಡಿ ಕಮಲಿ. ಅಕ್ಕ, ಒಂದೇ ರೂಮಲ್ಲಿ ಬರೀ ಗಂಡ ಹೆಂಡತಿ ಥರ ಇದ್ವಿ ಅಷ್ಟೇ. ಆದ್ರೆ ಅವ್ರನ್ನ ದೂರ ಆಗಿ ತುಂಬಾ ವರ್ಷಗಳೇ ಆಗೋದ್ವು. ಅವ್ರ ನನ್ನ ಮೇಲೆ ಕೋಪ ಇದೆ. ನನ್ ಕಂಡ್ರೆ ಆಗೋದಿಲ್ಲ ಅನ್ಕೊಂಡಿದ್ದೆ. ಆದ್ರೆ ಇದು ಅಫೇರ್ ಇದೆ ಅಂತ ಗೊತ್ತಿರ್ಲಿಲ್ಲ ಕಮಲಿ. ಕಮಲಿ ಅನ್ಬೇಡಿ ಅಕ್ಕ, ಇದನ್ನ ಮಾತಾಡಿ ಬಗೆಹರಿಸುಮ. ಕಮಲಿ, ನಿಮ್ ಹಳ್ಳಿ ಜನರ ಬುದ್ಧಿ ನಿನ್ನ ಬಿಟ್ಟು ಎಲ್ಲ ಹೋಗುತ್ತೆ? ಯಾರ ಮನೇಲಿ ಏನ್ ನಡೀತಾ ಇದೆ, ಯಾರ ಜೊತೆ ಇದ್ದಾರೆ ಅಂತ ದಿನ ಪೂರ್ತಿ ಇದನ್ನೇ ಮಾತಾಡ್ಕೊಂಡು ಕಾಲ ಕಳೆಯೋರಲ್ವಾ ನೀವು? ಮೇಡಮ್, ನಾನು ಹೇಳೋದ್ನ ಹೊಸ ಕೇಳಿ. ನಿಮ್ ಕೋಪ ನಂಗೆ ಅರ್ಥ ಆಯ್ತೈತೆ. ಆದ್ರೆ ನಾನು ಮಾರವ ನಾಳೆಗೂ ಸುಳ್ಳು ಹೇಳ್ತಿಲ್ಲ. ರೋಹಿತ್ ಸರ್ ಒಂದು ಹುಡುಗಿ ಜೊತೆ ಇದ್ದಿದ್ದ ಅತ್ತೆ, ಕಮ್ಮಿ ಸುಳ್ಳು ಹೇಳಲ್ಲ ಅತ್ತೆ. ಈಗ್ಲೂ
ಈ ವಿಷಯನ ನನ್ನ ಹತ್ರ ಹೇಳದ ಬೇಡವಾ ಅಂತ ಯೋಚನೆ ಮಾಡ್ತಿದ್ಲು. ನಾಟಕ, ಬರೀ ನಾಟಕ. ನೀನ್ ಇವಳನ್ನ ನಂಬ್ತಿದ್ಯಾ? ಏನ್ ಹೇಳಿ ನಿನ್ ದಡ್ಡತನಕ್ಕೆ? ಇವಳನ್ನ ಬಯಸ್ಕೊಂಡು ನೀನ್ ಒಂದು ಮಾತಾಡೋದಿದ್ರು ಹೊಟ್ಟೋಗೋ ಇವಳ ಜೊತೆನೆ. ಹೋಗೆ. ನನ್ನ ಕ್ಷಮಿಸು ಕಮಲಿ. ನನಗೆ ಕೆಟ್ಟದಾಗಬಾರ್ದು ಅಂತ ಹೇಳಕ್ ಬಂದವಳು ಈಗ ನೀನೇ ಈ ಮನೆಗೆ ದೂರ ಆಗ್ತಿದೀಯ. ಏನಿದೆ ಗೌರಿ? ನಾನು ನಿನ್ ಕೇಳ್ದೆ ನಿನ್ ನಿರ್ಧಾರಕ್ಕೆ ಬಂದೆ ಅಂತ ಕೋಪನ? ಅಯ್ಯಯ್ಯೋ ಹಂಗಲ್ಲ. ಈ ಮನೆ ಆಸ್ತಿ ಎಲ್ಲ ನಿಂದೆ ಅಂದ್ಮೇಲೆ ಆ ಜಮೀನಲ್ಲಿ ಏನಿದೆ? ಬರೀ 3 ಎಕರೆ ಜಾಗ. ಅದು ರೆಸಾರ್ಟ್ ಕಟ್ಟಕ್ ಅಡ್ಡ ಇರೋದೇ ಅದು. ಆ ಜಮೀನು ನಿಮ್ ಕಣ್ಣಿಗೆ ಬರೀ 3 ಎಕರೆ ಹಂಗೆ ಕಾಣ್ಬಹುದು, ಆದ್ರೆ ನನಗೆ ಹಂಗಲ್ಲ ಕಣ್ರಿ. ನೀವು ಈ ವಿಷಯನ ಮೊದಲೇ ಹೇಳಲಿಲ್ವಲ್ಲ ಅಂತ ನಾನು ಹಿಂಗೆ ಮಾತಾಡ್ತಾ ಇಲ್ಲ ಕಣ್ರಿ. ಇದನ್ನ ಎಲ್ರ ಮುಂದೆನೂ ಮಾತಾಡಂಗ ಆಯ್ತಲ್ಲ ಅಂತ ಬೇಸರ ಆಯ್ತೈತೆ. ದಿನೇಶ್, ಲಾಯರ್ ಸಾಬ್ರೆ, ಇದನ್ನ ಇನ್ನೊಂದು ದಿವಸಕ್ಕೆ ಇಟ್ಕೊಳ್ಳೋಣ. ಶೂರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಷ್ಟು ದಿನ ನಾವಿಬ್ರು ಸೇರಿ ಈಗ ಏನೇ ಪ್ಲಾನ್ ಮಾಡಿದ್ರು ಏನಿಲ್ಲ ರಿಷಿ, ಐ ಆಮ್ ಫೈನ್. ನನ್ನ ಮತ್ತೆ ನಂದಿತಾ ಮಧ್ಯೆ ಅಂಥದ್ದೇನು ನಡೆದಿಲ್ಲ. ಅವಳು ದುಡ್ಡುಗೋಸ್ಕರ ಗೇಮ್ ಮಾಡ್ತಿದ್ದಾಳೆ ಅಂತ ರಿಷಿ ಹತ್ರ ಹೇಳಿದ್ರೆ ರಿಷಿ ನಂಬ್ತಾರ? ಇಲ್ವಲ್ಲ, ನಿನ್ ಮುಖ ನೋಡಿದ್ರೆ ಏನೋ ಟೆನ್ಷನ್ ಅಲ್ಲಿರೋ ಹಾಗಿದ. ಅದು 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 ರಿಷಿ, ನಿಮ್ಮ ಅತ್ತಿಗೆ ಬಗ್ಗೆ. ಏನು ಅತ್ತಿಗೆ ಬಗ್ಗೆ ಕಂಪ್ಲೇಂಟಾ? ನಾನು ಇದನ್ನ ಕೇಳಿಸ್ಕೊಳಲ್ಲ. ನೋಡಿ, ನಿಮಗ್ ನೋವು ಕೊಟ್ಟು ರೆಸಾರ್ಟ್ ಕಟ್ಟೋ ಅವಶ್ಯಕತೆ ಇಲ್ಲ. ನಾನು ನಿಮ್ ಜೊತೆಗಿರ್ತೀನಿ. ಸುಖವಾಗಿದ್ ನನ್ನ ಸಂಸಾರಕ್ಕೆ ಬೆಂಕಿ ಹಚ್ಚೋಕ್ ಬಂದ್ ನಿನ್ನ ಹಾಗೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಈಗ ನಿನ್ ಜೊತೆ ಕೈ ಸೇರ್ಸಿರೋದೇ ನಿನ್ನ ಕತೆ ಮುಗ್ಸೋಕೆ. ಅವರಿಬ್ರು ನನ್ನ ಕಣ್ಗೆ 2 ಕಿತ ಕಾಣಿಸ್ಕೊಂಡ್ರು. ನಿಮ್ ತವ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟೆ. ಅದಕ್ಕೆ ಇವತ್ತು ಹಾಸಿನಿ ಅಕ್ಕಂತವ ಅದಕ್ಕೆ ಹತ್ರ ಹೇಳಿದ್ರ? ಯಾಕೆ ಹೀಗ್ ಮಾಡಿದ್ರಿ ಕಮಲಿ ಅವರೇ? ಈ ತರ ವಿಷಯನೆಲ್ಲ ಮೊದಲು ನನ್ನ ಹತ್ರ ತಾನೇ ಹೇಳ್ಬೇಕು. ಅಲ್ಲ ಸರ್, ಅದು ನಾನ್ ಸಿಗೋವರೆಗೂ ಕಾಯೋದಕ್ಕೆ ಏನಾಗಿತ್ತು ನಿಮ್ಗೆ? ಅಲ್ಲ, ಅಣ್ಣನ ಬಗ್ಗೆ ಈ ತರ ಅತ್ತಿಗೆ ಹತ್ರ ಹೇಳಿದ್ರೆ ಅವ್ರು ಎಷ್ಟು ಬೇಜಾರು ಮಾಡ್ಕೊಂತಾರೆ ಗೊತ್ತಾ? ನಂಗೆ ಅಣ್ಣನ ಬಗ್ಗೆ ಚೆನ್ನಾಗಿ ಗೊತ್ತು. ಅವ್ನು ಈ ತರ ಕೆಲಸ ಎಲ್ಲ ಮಾಡಲ್ಲ. ನೀವು ಚಿಕ್ಕ ವಿಷಯನ ತಲೆಗೆ ಹಾಕೊಂಡು ಸುಮ್ಮನೆ ಯೋಚನೆ ಮಾಡ್ತೀರಾ ಕಮಲಿ ಅವರೇ?
ಅರ್ಥ ಆಗ್ತಿದೆ ರಿಷಿ. ಅದಕ್ಕೆ ಇಲ್ಲ, ಹಾಗೇನೂ ಇಲ್ಲ. ಕಮಲಿ ಅವರು ತುಂಬಾ ಸೂಕ್ಷ್ಮ ಸ್ವಭಾವದವರು. ಮುಂದೆ ಏನೂ ತೊಂದರೆ ಆಗಬಾರ್ದು ಅನ್ನೋ ಮುನ್ನೆಚ್ಚರಿಕೆಯಲ್ಲಿ ಹೀಗೆ ಹೇಳಿದ್ದಾರೆ. ನೀವು ಸುಮ್ಮನೆ ಅಣ್ಣನ ಮೇಲೆ ಅನುಮಾನ ಪಡಬೇಡಿ. ನೀನು ಅವ್ರ ತಮ್ಮ ಅಂತ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತೀಯ. ಆದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ರಿಷಿ ಅಣ್ಣ, ಅದಕ್ಕೆ ಟಿವಿ ನ್ಯೂಸು. ಏನಾಯ್ತು ರಚನಾ? ರೋಹಿತ್ ಅಣ್ಣನ ಬಗ್ಗೆ ಟಿವಿಲಿ ಬರ್ತಿದೆ. ನೀವ್ ಹಂಗ ಅನ್ಕಂಡ್ರೆ ನಿಮ್ ತವ ಮಾತಾಡಕ್ಕೆ ನನ್ ತವ ಏನು ಉಳ್ಕೊಂಡಿಲ್ಲ ಬಿಡಿ. ಹೀಗಂದ್ರೆ ಹೇಗೆ? 8 ದಿನದ ತನಕ ನಾನ್ ನಿಮ್ ತವ ಯೋನು ಕೇಳಿಲ್ಲ. ಈಗ ಕೇಳ್ತಾ ಇರೋದು ಈಟಯ್ಯ. ನಂದು ಅಂತ ಇರೋದನ್ನ ನನ್ನಿಂದನೇ ಕಿತ್ಕೊಳಕ್ ಮಾಡಬೇಡಿ. ನಮ್ಮಿಬ್ರು ಮಧ್ಯೆ ಈ ಮನಸ್ತಾಪ ಆಗಿರೋ ವಿಷಯ ಕಮಲಿಗೆ ಗೊತ್ತಿಲ್ಲ. ಅವಳಿಗೆ ಗೊತ್ತಾಗೋದು ಬೇಡ. ಸಾಲ ಬ್ಯಾಸ ಮಾಡ್ಕೊತಾಳೆ. ಅವಳಿಗೆ ಸೀತಾರಾಮಯ್ಯನ ಮಗಳು ಮತ್ತೆ ಮೊಮ್ಮಗಳು ಊರ್ ಬಿಟ್ಟು ಓದೇಕೆಯ ಅನ್ನ ಹಾಕಿದ ಕಸಿನ ಅಪ್ಪಯ್ಯನ ಮರ್ತೋದು ಅಂತ ಜನ ಮಾತಾಡ್ಕೊಂಡು ನನ್ನಿಂದ ಕೇಳಕ್ ಆಗಕ್ಕಿಲ್ಲ ಕಣ್ರಿ. ಒಂದ್ ಹೆಣ್ಣು ಯಾವ ವಿಷಯದಲ್ಲಿ ಬೇಕಾದ್ರೂ ಸುಳ್ಳು ಹೇಳ್ಬೋದು, ಆದ್ರೆ ತನ್ನ ಪ್ರೀತಿ ಸಂಬಂಧದ ವಿಷಯದಲ್ಲಿ ಯಾವತ್ತೂ ಸುಳ್ಳು ಹೇಳಲ್ಲ. ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ನಾನೇನು ತಪ್ಪು ಮಾಡಿಲ್ಲಪ್ಪ. ನಡಿಬೇಕು ಅಂತ ನನ್ಗೇನೋ ಆಸೆ ಇದೆ. ನಿಮಗೆ ಆಸೆ ಇದೆಯೋ ನನ್ಗೇನು ಗೊತ್ತಿಲ್ಲ. ಹಾಗಾದ್ರೆ ಆ ಹುಡ್ಗಿ ರೋಹಿತ್ ಸರ್ ಮ್ಯಾಕ್ ಹಾಕಿರೋ ಆರೋಪ ಎಲ್ಲ ಸುಳ್ಳು. ಸರ್ ಅವ್ಳಿಗೆ ಮೋಸ ಮಾಡಿಲ್ಲ. ಏ ಕಮಲಿ, ಯಾವತ್ತೂ ಅನ್ಕೊಂಡಿಲ್ಲ ನನ್ನ ಅವಳ ಮಧ್ಯೆ ಇದ್ದಂತ ಅಂತರದಲ್ಲಿ ನಂದಿತ ಬಂದು ಸೇರ್ಕೊಂಡ್ರು. ನನ್ನನ್ನ ಅಷ್ಟೆಲ್ಲ ಪ್ರೀತಿಸೋ ಆಸೆನೇ ಇದ್ರು ನಾನು ಇನ್ನೊಬ್ಳ ಜೊತೆ ಒಡನಾಟ ಇಟ್ಕೊಂಡಿದ್ದು ನನ್ನ ತಪ್ಪು. ಅದಕ್ಕೆ ತಕ್ಕಂತ ಶಿಕ್ಷೆನೆ ನಾನೀಗ ಅನುಭವಿಸ್ತಾ ಇದ್ದೀನಿ. ಈಗ ಯಾರೂ ಸಹ ನನ್ನ ಮಾತನ್ನು ಕೇಳೋಕ್ ತಯಾರಿಲ್ಲ. ನಾನೇನೋ ತಪ್ಪು ಮಾಡಿಲ್ಲ ಅಂತ ನಾನು ಹೇಗೆ ನಂಬಿಸ್ಲಿ? ಒಟ್ಟಿಗೆ ನೋಡಿದ್ದೇನೋ ದಿಟ್ಟನೆಯ, ಆದ್ರೆ ಆ ಹುಡ್ಗಿ ಹೇಳ್ದಂಗೆ ಅವಳಿಗೆ ಮೋಸ ಏನೂ ಆಗಿಲ್ಲ. ಅವಳು ಸುಳ್ಳು ಹೇಳ್ತಾವಳೆ. ಕಮಲಿ ಅವರೇ, ಏನ್ ಹೇಳ್ತಿದ್ದೀರಾ? ನಂಗೇನು ಅರ್ಥ ಆಗ್ತಿಲ್ಲ. ಸರ್ ಇಲ್ಲಿ ನೋಡಿ ಸರ್. ಕಮಲಿ, ಇನ್ನೇನು ಹೇಳ್ಬೇಡ. ಮೇಡಮ್, ನಾನು ನಿನ್ನೆ ನಾನಿನ್ನ ಬೈದು ನಮ್ಮ ಮನೆಯಿಂದ ಹೊರಗೆ ಕಳ್ಸಿದ್ದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ಮೇಡಮ್, ನೀವು ಮಾಡಿದ್ ನಂಗೆ ಅರ್ಥ ಆಯ್ತೈತೆ, ಆದ್ರೆ ಮತ್ತೆ ಈ ವಿಡಿಯೋ ನೋಡಿ. ದಯವಿಟ್ಟು ಬೇಡ. ಹೋಗಿ ಕೇಳಿದ್ರೆ ಗೊತ್ತಾಯ್ತೈತೆ.
ಆ ಹುಡುಗಿ ಖಂಡಿತವಾಗ್ಲೂ ಮೋಸ ಮಾಡ್ತಾವಳೆ. ಟಿವಿ ನೋಡ್ತಾವ ಮಾತಾಡಿದ್ರೆ ಜನ ಎಲ್ಲ ತನ್ನನ್ನೇ ಸರಿ ಅಂತ ಅನ್ಕೋತಾರೆ ಅಂತ ಹಿಂಗ್ ಮಾಡವಳೆ. ಅವಳೆಲ್ಲಿರೋದು ಅಂತ ನ್ಯೂಸ್ ನೋಡ್ತಾವನೆ ಕೇಳಿ ತಿಳ್ಕೋಬೇಕು. ಇದ್ರಾಗೆ ರೋಹಿತ್ ಸರ್ ಏನು ತೆಪ್ಪಿಲ್ಲ ಅಂತ ಎಲ್ರಿಗೂ ನಾನೇ ತಿಳಿಸ್ಬೇಕು. ಇವ್ರು ಯಾರೋ ಟಿವಿ ಚಾನೆಲ್ ತರನೇ ಕಾಣಿಸ್ತಾವ್ರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನನ್ನ ಕಲೀಗ್ ದಿನೇಶ್ ಅಂತ, ಅವನು ಫೋನ್ ಮಾಡ್ಬಿಟ್ಟು ಕೇಳ್ಬಿಡ್ತೀನಿ. ಹಾ ದಿನೇಶ್, ಅದೇ ರಿಪೋರ್ಟ್ ಮಾಡಿದ್ರಲ್ಲ ನಂದಿತಾ ಅಂತ. ನೋಡಮ್ಮ, ನಿನ್ ಕೆಲಸ ಆದ್ಮೇಲೆ ನಮ್ಮ ಹತ್ರನೇ ಬರಬೇಕು, ಬೇರೆ ನ್ಯೂಸ್ ಚಾನಲ್ ಹತ್ರ ಹೋಗ್ಬಾರ್ದು. ಇಲ್ಲ ಸರ್. ಸರಿ ಸರ್. ಸರಿ ತಗೋ. ಹೇಳಿ ಸರ್. ಮತ್ತೇನಾದ್ರೂ ಇದ್ರೆ ಈ ನಂಬರ್ಗೆ ಫೋನ್ ಮಾಡ್ಬೇಕಮ್ಮ, ಆಯ್ತಾ? ಮತ್ತೆ ನೀನು ಈ ರೀತಿ ಹಲವರಿಗೆ ಮೋಸ ಮಾಡ್ತಾ ಇದೆಯಾ ಅನ್ನೋ ವಿಚಾರ ಮಾತ್ರ ಎಲ್ಲೂ ಹೊರಗಡೆ ಬೀಳ್ಬಾರ್ದು. ನಾನ್ ಅನ್ಕೊಂಡಂಗೆ ಇದು ಇವಳೊಬ್ಳೆ ಮಾಡ್ತಿರೋ ಕೆಲಸ ಅಲ್ಲ. ಇದ್ರಿಂದ ಸ್ಯಾನೆ ಮಂದಿ ಕೈವಾಡ ಐತೆ. ಎಲ್ರಿಗೂ ಶಿಕ್ಷೆ ಆಗ್ಲೇಬೇಕು.